ನಮಸ್ಕಾರ, ನ್ಯೂಸ್ ಸಂಗಮಕ್ಕೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಕುಶಾಲನಗರ ಪಟ್ಟಣದ ಐತಿಹಾಸಿಕ ಪ್ರಸಿದ್ಧ ಶ್ರೀ ಮಹಾಗಣಪತಿ ದೇವಾಲಯದ ಬ್ರಹ್ಮರಥೋತ್ಸವ ಶ್ರದ್ಧಾ ಭಕ್ತಿಯಿಂದ ನಡೆಯಿತು. ಕ್ಯಾರ್ಪೇಟೆ ತಾಲೂಕಿನ ಬೂಕನಕೆರೆ ಗ್ರಾಮದ ಸಮುದಾಯ ಭವನದಲ್ಲಿ ಮಧ್ಯವರ್ಜನ ಶಿಬಿರ ನಡೆಯಿತು. ಕುಶಾಲನಗರ ಪಟ್ಟಣದ ಗಣಪತಿ ಜಾತ್ರಾ ಮಹೋತ್ಸವದ ವಸ್ತು ಪ್ರದರ್ಶನದ ಉದ್ಘಾಟನೆಯನ್ನು ಶಾಸಕರಾದ ಡಾ ಮಂತರ್ಗೌಡ ನೆರವೇರಿಸಿದರು. ಕುಶಾಲನಗರ ಪಟ್ಟಣದ ಶ್ರೀ ಮಹಾಗಣಪತಿ ದೇವಾಲಯದ ಬ್ರಹ್ಮರಥೋತ್ಸವ ಸಾವಿರಾರು ಭಕ್ತಾದಿಗಳ ಸಮ್ಮುಖದಲ್ಲಿ ನಡೆಯಿತು. ಐತಿಹಾಸಿಕ ಶ್ರೀ ಗಣಪತಿ ದೇವರ ರಥೋತ್ಸವ ಸಾವಿರಾರು ಸಂಖ್ಯೆಯ ಭಕ್ತಾದಿಗಳ ಉಪಸ್ಥಿತಿಯಲ್ಲಿ ಭಕ್ತಿಭಾವದಿಂದ ನಡೆಯಿತು. ಕಾರ್ತಿಕ ಮಾಸ ಕೃಷ್ಣ ಪಕ್ಷದಲ್ಲಿ ನಡೆಯುವ ರಥೋತ್ಸವ ಹಿನ್ನೆಲೆಯಲ್ಲಿ ದೇವಾಲಯದಲ್ಲಿ ಬೆಳಗಿನಿಂದಲೇ ದೇವರಿಗೆ ಪಂಚಾಮೃತ ಅಭಿಷೇಕ, ಏಕವಾರ ರುದ್ರಾಭಿಷೇಕ, ಪುಷ್ಪಾಲಂಕಾರ, ರಥಪೂಜೆ, ರಥಬಲಿ ನಂತರ ಗಣಪತಿ ಮೂರ್ತಿಯನ್ನ ರಥದಲ್ಲಿ ಪ್ರತಿಷ್ಠಾಪಿಸಿ ಭಕ್ತಾದಿಗಳು ರಥಬೀದಿಯ ಮೂಲಕ ಆಂಜನೇಯ ದೇವಾಲಯದ ತನಕ ಘೋಷಣೆಗಳೊಂದಿಗೆ ಭಕ್ತಿಭಾವದಿಂದ ಇಳಿದರು. ದೇವಾಲಯದ ಪ್ರಧಾನ ಅರ್ಚಕರಾದ ರಾಜ್ಯ ನಾಗೇಂದ್ರ ಬಾಬು, ರಾಘವೇಂದ್ರ ಭಟ್, ಸುಬ್ಬರಾವ್ ಮತ್ತು ತಂಡದಿಂದ ಪೂಜಾ ವಿಧಿವಿಧಾನಗಳು ಜರುಗಿದವು. ಕುಶಾಲನಗರ ಪಟ್ಟಣ ಸೇರಿದಂತೆ ಸುತ್ತಮುತ್ತಲ ಊರು ಹಾಗೂ ಗ್ರಾಮದಿಂದ ಸಾವಿರಾರು ಸಂಖ್ಯೆಯ ಭಕ್ತಾದಿಗಳು ಪಾಲ್ಗೊಂಡಿದ್ದರು. ಜಾತ್ರೋತ್ಸವದ ಅಂಗವಾಗಿ ದೇವಾಲಯದ ಒಳ ಆವರಣವನ್ನ ವಿಶೇಷವಾಗಿ ಹೂಗಳಿಂದ ಸಿಂಗರಿಸಲಾಗಿತ್ತು. ಅಯ್ಯಪ್ಪ ಸ್ವಾಮಿ ದೇವರ ಮಾಲಧಾರಿಗಳು ರಥದ ಮುಂದೆ ಕರ್ಪೂರ ಆರತಿ ಬೆಳಗ್ಗೆ ಅಯ್ಯಪ್ಪ ಸ್ವಾಮಿ ಘೋಷಣೆ ಕೂಗಿದರು. ಭಕ್ತರು ತಮ್ಮ ಹರಕೆಯ ಹೆಸರಿನಲ್ಲಿ ಈಡುಗೈಯನ್ನ ಹೊಡೆಯುತ್ತಿದ್ದ ದೃಶ್ಯ ಕಂಡುಬಂತು. ಮಡಿಕೇರಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಡಾ ಮಂತರ್ಗೌಡ ಶ್ರೀ ಗಣಪನಿಗೆ ವಿಶೇಷ ಪೂಜೆ ಸಲ್ಲಿಸಿದರು. ಇದೇ ಸಂದರ್ಭದಲ್ಲಿ ಶ್ರೀ ಗಣಪತಿ ದೇವಾಲಯ ಸಮಿತಿ ಅಧ್ಯಕ್ಷರಾದ ಎಂಕೆ ದಿನೇಶ್ ಮಾತನಾಡಿ, ರಥೋತ್ಸವ ಅದ್ದೂರಿಯಾಗಿ ನಡೆದಿದೆ. ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಪಾಲ್ಗೊಂಡಿದ್ದರು. ರಥೋತ್ಸವದ ಅಂಗವಾಗಿ ಅನ್ನದಾನ ಸಮಿತಿ ಮೂಲಕ ಭಕ್ತಾದಿಗಳಿಗೆ ಅನ್ನದಾನ ನಡೆಸಲಾಗಿದೆ ಎಂದು ತಿಳಿಸಿದರು. ಗೋಜಾತ್ರೆ ಮತ್ತು ಕೃಷಿ ಮೇಳ ಡಿಸೆಂಬರ್ 7ರಿಂದ 3 ದಿನಗಳ ಕಾಲ ನಡೆಯುತ್ತದೆ ಎಂದು ತಿಳಿಸಿದರು. ಗುಂಡೂರಾವ್ ಜಾತ್ರಾ ಮೈದಾನದಲ್ಲಿ ಅಮ್ಯೂಸ್ಮೆಂಟ್ ಪಾರ್ಕ್ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಲಿದೆ. ಡಿಸೆಂಬರ್ 1ರ ತನಕ ಸಾಂಸ್ಕೃತಿಕ ಕಲ್ಲರವ ಜಾತ್ರಾ ಮೈದಾನದಲ್ಲಿ ನಡೆಯಲಿದೆ ಎಂದು ಸಾಂಸ್ಕೃತಿಕ ಸಮಿತಿಯ ಸಂಚಾಲಕ ವಿಪಿ ಶಶಿಧರ್ ತಿಳಿಸಿದರು. ಕೊಡಗು ಜಿಲ್ಲಾ ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ಸುಂದರಾಜ್, ಕುಶಾಲನಗರ ಡಿವೈಎಸ್ಪಿ ಆರ್ವಿ ಗಂಗಾಧರಪ್ಪ ಅವರ ನೇತೃತ್ವದಲ್ಲಿ 100ಕ್ಕೂ ಅಧಿಕ ಪೊಲೀಸರು ಸೂಕ್ತ ಬಿಗಿ ಪೊಲೀಸ್ ಬಂದೋಬಸ್ತ್ ಏರ್ಪಡಿಸಿದ್ದರು. ದೇವಾಲಯ ಸೇವಾ ಸಮಿತಿಯ ಸಂಚಾಲಕರಾದ ವಿಪಿ ಶಶಿಧರ್ ತಿಳಿಸಿದರು. ಕೊಡಗು ಜಿಲ್ಲಾ ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ಸುಂದರಾಜ್, ಕುಶಾಲನಗರ ಡಿವೈಎಸ್ಪಿ ಆರ್ವಿ ಗಂಗಾಧರಪ್ಪ ಅವರ ನೇತೃತ್ವದಲ್ಲಿ 100ಕ್ಕೂ ಅಧಿಕ ಪೊಲೀಸರು ಸೂಕ್ತ ಬಂದೋಬಸ್ತ್ ಕಲ್ಪಿಸಿದ್ದರು. ರಥೋತ್ಸವದಲ್ಲಿ ಶ್ರೀ ಗಣಪತಿ ದೇವಾಲಯದ ಎಲ್ಲ ಆಡಳಿತ ಮಂಡಳಿ ಸದಸ್ಯರು ಪಾಲ್ಗೊಂಡಿದ್ದರು. ನಾಲ್ಕನೇ ರಥೋತ್ಸವ ಮತ್ತು ಜಾತ್ರೋತ್ಸವದ ಅಂಗವಾಗಿ ಇವತ್ತು ನಾವು ಬೆಳಿಗ್ಗೆಯಿಂದ ಪೂಜಾಗಳನ್ನು ಕೈಗೊಂಡು ರಥೋತ್ಸವನ ಯಶಸ್ವಿಯಾಗಿ ನಮ್ಮ ಶಾಸಕರ ಮುಂದಾಳತ್ವದಲ್ಲಿ ನಡೆಸಿದ್ದೇವೆ. ಹಾಗೆ ಪ್ರತಿ ವರ್ಷದಂತೆ ಈ ವರ್ಷವೂ ಅನ್ನಸಂತರ್ಪಣೆ ಸುಮಾರು 15 ವರ್ಷಗಳಿಂದ ನಡೆಸ್ಕೊಳ್ಬೇಕಾಗಿದೆ. ಅನ್ನಸಂತರ್ಪಣೆ ಕಾರ್ಯವು ಗಾಯತ್ರಿ ಕಲ್ಯಾಣ ಮಂಟಪದಲ್ಲಿ ಅದ್ಭುತವಾಗಿ ನಡೀತಾ ಇದೆ. ಇದೇ ಸಹ ಫಸ್ಟ್ ಟೈಮು ಜನ ಬಂದಷ್ಟು ಎಲ್ಲರಿಗೂ ಸಂತರ್ಪಣೆ ಸಿಗ್ತಾ ಇರೋದು. ಹಾಗೆ ಮನೆಯಲ್ಲಿ ಸ್ವಲ್ಪ ನಮಗೆ ಕಳೆದ ವರ್ಷ ಎಲ್ಲ ಸ್ವಲ್ಪ ಪ್ರಾಬ್ಲಮ್ ಆಗ್ತಿತ್ತು, ಆದರೆ ಈ ಪ್ರಾಬ್ಲಮ್ ಆಗಿದೆ. ಮಹಾಗಣಪತಿ ಆಶೀರ್ವಾದ ಅತ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿ ಇವತ್ತು ಎಲ್ಲ ಸಾರ್ವಜನಿಕ ಭಕ್ತಾದಿಗಳು ಆಗಮಿಸಿದ್ದಾರೆ. ನನ್ನ ಅಂದಾಜು 14,000 ಜನ ಆಲ್ಮೋಸ್ಟ್ ಕ್ರಾಸ್ ಆಗಿದೆ. 15,000 ಜನಕ್ಕೆ ನಾವು ಅನ್ನಸಂತರ್ಪಣೆ ವ್ಯವಸ್ಥೆ ಮಾಡಿದ್ವಿ. ಹಾಗೆ ಈ 7 ದಿನ ನಡೆಯುವಂಥ ಕಾರ್ಯಕ್ರಮಗಳಲ್ಲಿ ವಿಭಿನ್ನವಾಗಿ ಪ್ರತಿ ದಿವಸ ಸಂಜೆ ಹೊತ್ತು ನಮಗೆ ಉತ್ಸವಾದಿಗಳು ನಡೆಸ್ತಾ ಇತ್ತು. ಆ ಉತ್ಸವಾದಿಗಳನ್ನ ಈ ವರ್ಷ ಸ್ವಲ್ಪ ವಿಭಿನ್ನವಾಗಿ ನಡೆಸಬೇಕು ಅಂತ ನಮ್ಮ ನಿರ್ದೇಶಕರ ಮಂಡಳಿಯಲ್ಲಿ ತೀರ್ಮಾನ ಮಾಡಿ ಪ್ರತಿದಿನ ಬೇರೆ ಬೇರೆ ಉತ್ಸವಗಳು ಹೊರಡ್ತವೆ. ನಾಳೆ ನಮಗೆ ವೃಷಭ ವಾಹನ ಅಂದರೆ ಎತ್ತಿನ ಗಾಡಿಯಲ್ಲಿ ಗಣಪತಿ ಉತ್ಸವ ಇದೆ. ನಾಡಿದ್ದು ಕುದುರೆ ಗಾಡಿನಲ್ಲಿದೆ ಗಣಪತಿ ಉತ್ಸವ. ಅದನ್ನು ನಾಡಿದ್ದು ಆನೆ ಮೇಲೆ ಅಂತಿದೆ. ಆನೆ ಅಂದರೆ ಒರಿಜಿನಲ್ ಆನೆ ಇರಲ್ಲ,
ಆನೆ ಮೇಲೆ ಒಂದು ಧ್ವಜನವನ್ನು ನಡೆಸ್ತಾ ಇದ್ದೀವಿ, ವಿಭಿನ್ನವಾಗಿ ನಡೆಸ್ತಾ ಇದ್ದೀವಿ. ರಥೋತ್ಸವ ಮತ್ತು ಕೊನೆಗೆ ನಮ್ಮ ತೆಪ್ಪೋತ್ಸವವನ್ನು ವಿಭಿನ್ನವಾಗಿ ನಡೆಸ್ತೀವಿ. ನಾವೆಲ್ಲರೂ ಇದನ್ನು ಕವರೇಜ್ ಮಾಡಿ ಹೆಚ್ಚಿನ ಜನರಿಗೆ ತಲುಪುವಂಥ ವ್ಯವಸ್ಥೆ ಮಾಡಬೇಕು. ಹಾಗೆ ನಮ್ಮ ಜಾತ್ರಾ ಮೈದಾನವನ್ನು ಈ ಸರಿ ಎಳೆಯ ಬರೋದವರು ತುಂಬ ಆತ್ಮ ಮತ್ತು ಶ್ರದ್ಧೆ ಮತ್ತು ಅವರು ತುಂಬ ಪ್ರೀತಿಯಿಂದ ವಹಿಸ್ಕೊಂಡಿದ್ದಾರೆ. ಅವರು ತುಂಬ ಏನೇ ಕಷ್ಟವನ್ನು ಮಾಡ್ತೀವಿ ಅಂತ ಅದ್ಭುತವಾಗಿ ಲೈಟಿಂಗ್ ಅರೇಂಜ್ಮೆಂಟ್ ಮಾಡಿದ್ದಾರೆ. ಫಸ್ಟ್ ಟೈಮ್ ಇಡೀ ಕೃಷ್ಣ ದೃಷ್ಟಿಯಲ್ಲಿ ಒಂದು ಸಂಘ ನಾವು ಮಾಡ್ತೀವಿ ಲೈಟಿಂಗ್ ವ್ಯವಸ್ಥೆಯಿಂದ ಮಾಡಿಸಿರೋದು. ಎರಡನೇದು ಜಾತ್ರಾ ಮೈದಾನದಲ್ಲಿ ಭಾಳ ಅಚ್ಚುಕಟ್ಟಾಗಿ ವ್ಯವಸ್ಥೆ ಮಾಡಿದ್ದಾರೆ. ಬಂದು ಅಬ್ಸರ್ವ್ ಮಾಡಿದ್ದಾರೆ, ಪ್ರತಿಯೊಂದನ್ನು ಅಚ್ಚುಕಟ್ಟಾಗಿ ವ್ಯವಸ್ಥೆ ಮಾಡಿದ್ದಾರೆ. ಸಾರ್ವಜನಿಕ ಯಾವುದೇ ತೊಂದರೆ ಆಗದ ರೀತಿಯಲ್ಲಿ ಸರಿಯಾದ ಇನ್ಸ್ಟ್ರಕ್ಷನ್ಸ್ ಎಲ್ಲ ಇದೆ. ಮೆಡಿಕಲ್ಲು ಏಡ್ ಸಹ ಇದೆ. ನಮ್ಮ ಫಸ್ಟ್ ನಮ್ಮ ಅಂಗಡಿ ಮಳಿಗೆಯಲ್ಲಿ ಒಂದು ಮೆಡಿಕಲ್ ಏಡ್ 24 hours ಜನ ಅಲ್ಲಿ ನಮ್ಮ ಹಾಸ್ಪಿಟಲಿಂದ ಇರ್ತಾರೆ. ಹಾಗೆ ಪೊಲೀಸ್ನವರು ಇರ್ತಾರೆ, ಇನ್ನು ಫೈರವ್ರು ಇರ್ತಾರೆ, ಮತ್ತು ನೀರಿನ ವ್ಯವಸ್ಥೆ ಇದೆ. 7, 8, 9 ಡಿಸೆಂಬರ್ 7, 8, 9 3 ದಿನ ಗೋ ಜಾತ್ರೆ. ಅದು ನಮ್ಮ ಸಾಂಪ್ರದಾಯಿಕ ಜಾತ್ರೆ. 2 ಹೋಬಳಿ, ಕುಶಾಲನಗರ ಹೋಬಳಿ ಮತ್ತು ಆರ್ನಳ್ಳಿ ಹೋಬಳಿ 2 ಕಡೆಯಿಂದ ರೈತರುಗಳು ಗೋಗಳನ್ನ ಕರ್ಕೊಂಡ್ಬರ್ತಾರೆ. ಎತ್ತುಗಳು, ಹಸುಗಳು, ಕರುಗಳೆಲ್ಲ ಕರ್ಕೊಂಡ್ಬಂದು 3 ದಿನ ಜಾತ್ರೆಯಲ್ಲಿ ಭಾಗವಹಿಸ್ತಾರೆ ಅವರು. ಅದ ನಂತರ ಅದೇ ಸಮಯದಲ್ಲಿ ಕೃಷಿ ಮೇಳ ಆಯೋಜಿಸಲಿಕ್ಕೆ ನಾವು ಚರ್ಚೆ ತಗೊಂಡಿದ್ದೀವಿ. ಧರ್ಮಸ್ಥಳ ಸಂಘದವರಿಗೆ ನಾವು ಕೃಷಿ ಮೇಳ ಆಯೋಜಿಸಿ ಅಂತ ಹೇಳಿದವರು ನಮಗೆ ಫಂಡ್ ಇಲ್ಲ, ಬಡ್ಜೆಟ್ ಇಲ್ಲ ಅಂತ ಹೇಳಿದ್ರು. ಬಟ್ ನಮಗೆ ಭಾಳಷ್ಟು ನೆರವು ಕೊಡ್ತಾರೆ. ಸುಮಾರು 300 ಜನರ ಏನು ವೆಂಡರ್ಸ್ ಇದ್ದಾರೆ ಕೃಷಿ ಮೇಳಕ್ಕೆ ಬರುವಂಥವ್ರು, ಅದೆಲ್ಲ ಲಿಸ್ಟ್ ಕೊಟ್ಟಿದ್ರೆ ಎಲ್ಲ ಫಾಲೋಅಪ್ ಮಾಡಿ ನಾವು ಹೋಗಿ ಕೃಷಿ ಮೇಳದ ವ್ಯವಸ್ಥೆ ಮಾಡಿದ್ದೀವಿ. ಈಗ 4, 5ನೇ ತಾರೀಕು ನಂತರ ಇಲ್ಲಿ ಅಂಗಡಿಗಳು ಖಾಲಿ ಆಗ್ತೀವಿ ಅಂತ ಸುದ್ದಿ ಇದೆ ನಮಗೆ. ಅಂದರೆ ಬೇರೆ ಕಡೆ ಜಾತ್ರೆ ಹೋಗ್ತಿರಬೇಕು. ಅದೇ ಅಂಗಡಿ ಮಳಿಗೆಗಳಿಗೆ ಕೃಷಿ ಮೇಳ ಆಯೋಜಿಸೋದು ಆದಷ್ಟು ಮಟ್ಟಿಗೆ ಪ್ರಯತ್ನ ಮಾಡಿ ದೊಡ್ಡ ಮಟ್ಟದಲ್ಲಿ ಏನು ಬೆಂಗಳೂರು ನಡೆಸ್ತಾರೆ ಅದು ದೊಡ್ಡ ಅಲ್ಲೇ ಇದ್ದು ಆ ಬರುವಂಥ ವೆಂಡರ್ಸ್ಗೆ ಕಮ್ಮಿ ಹಣದಲ್ಲಿ ಅಲ್ಲೆಲ್ಲ 20,000-25,000 ಕೊಡಬೇಕು ಅಂತ ಕಾಲುಗಳು ನಾವು 1-2 ರೂಪಾಯಿ ಮಾಡಬೇಕು ಅಂತ ಐಡಿಯಾದಲ್ಲಿ ಬೆಳೆ ಬರೋದವರಿಗೆ ಅನುಕೂಲ ಆಗುವಂಥ ಜೊತೆಗೆ ಎಲ್ಲರೂ ಹೆಚ್ಚಿನ ಸಂಖ್ಯೆ ಸೇರಬೇಕು ಅಂದರೆ ನೀವೆಲ್ಲ ಕುಶಾಲನಗರ ಟೌನ್ ವ್ಯಾಪ್ತಿಯಲ್ಲಿ ಅದ್ಭುತವಾಗಿ ಇವತ್ತು ನಮ್ಮ ಗಣಪತಿ ದೇವಸ್ಥಾನದ ವತಿಯಿಂದ ರಥೋತ್ಸವ ಹಾಗೂ ಜಾತ್ರೋತ್ಸವ ಕಾರ್ಯಕ್ರಮದಲ್ಲಿ ನಮ್ಮ ಎಲ್ಲ ಕುಶಾಲನಗರ ಭಾಗದ ಎಲ್ಲ ಜನತೆಗೆ ನನ್ನ ವೈಯಕ್ತಿಕವಾಗಿ ಹಾಗೆ ನಮ್ಮೆಲ್ಲರಿಗೂ ಗಣಪತಿ ಆಶೀರ್ವಾದ ಎಲ್ಲರಿಗೂ ಸಿಕ್ಕಲಿ ಅಂತ ಕೇಳ್ತಾ, ಇವತ್ತು ನಮ್ಮ ಗಣಪತಿಯ ಸಮಿತಿ ವತಿಯಿಂದ ಗಣಪತಿ ದೇವಸ್ಥಾನ ಸಮಿತಿ ವತಿಯಿಂದ ನಮ್ಮ ದಿನೇಶ್ ಅಣ್ಣವರು ಅವ್ರ ತಂಡದವರು ಎಲ್ಲರೂ ಅದ್ಭುತವಾಗಿ ಬೆಳಗ್ಗೆ ಮಹಾಮಂಗಳಾರತಿ ಆಗಿರ್ಬೋದು, ರಥ ಕಾರ್ಯಕ್ರಮ ಇರ್ಬೋದು, ಒಳ್ಳೆ ರೀತಿಯಲ್ಲಿ ನಡ್ಕೊಂಡು ಬಂದಿದೆ. ಅದೇ ರೀತಿಯಲ್ಲಿ ಇವಾಗ ನಮ್ಮ ಜಾತ್ರೆ ಮೈದಾನದಲ್ಲಿ ನಮ್ಮ ಗೆಳೆಯರ ಬಳಗ ವತಿಯಿಂದ ನಮ್ಮ ಆನಂದನವರ ನೇತೃತ್ವದಲ್ಲಿ ಅದ್ಭುತವಾಗಿ ಒಂದು ವಾರಕ್ಕಿಂತ ಮುಂಚೆನೇ ಇಡೀ ಕುಶಾಲನಗರ ಟೌನ್ನ ಒಂದು ರೀತಿಯಲ್ಲಿ ಮೈಸೂರು ದಸರಾ ಥರ ಮಾಡಿರೋಂಥ ಕಾರ್ಯಕ್ರಮ ಮಾಡಿದರೆ ನನ್ನ ವೈಯಕ್ತಿಕವಾಗಿ ಅವ್ರ ಅಭಿನಂದನೆ ತಿಳಿಸೋಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿಯಲ್ಲಿ ಇವತ್ತು ಜಾತ್ರೆಗೆ ನಮಗೆ ಉದ್ಘಾಟನೆ ಮಾಡಲಿಕ್ಕೆ ನಮ್ಗೆ ಅವಕಾಶ ಮಾಡಿಕೊಟ್ಟವ್ರೆ. ಈ ಜಾತ್ರೆ ಕಾರ್ಯಕ್ರಮ ಅದ್ಭುತವಾಗಿ ನಡೀಲಿ. ಹಲವಾರು ಕಾರ್ಯಕ್ರಮಗಳು ಆಡ್ಕೊಂಡವ್ರೆ. ರೈಡ್ಸ್ ಇರ್ಬೋದು, ಜೈಂಟ್ ವೀಲು, ಡೋರ ಬೇರೆ ಬೇರೆ ರೀತಿಯಲ್ಲಿ ಸಾರ್ವಜನಿಕರಿಗೆ ಅನುಕೂಲ ಆಗೋಂಥ ಕಾರ್ಯಕ್ರಮ ಮಾಡ್ಕೊಂಡವ್ರೆ. ನನಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ಸೇಫ್ಟಿ ಮುಖಾಂತರ ಸಾರ್ವಜನಿಕರಿಗೆ ಎಚ್ಚರಿಕೆ ಇಟ್ಕೊಂಡು ಈ ರೈಡ್ಸ್ಗಳನ್ನ ಉಪಯೋಗಿಸ್ಕೋಬೇಕು. ಅದೇ ರೀತಿಯಲ್ಲಿ ಈ ಬರೋಂಥ ವ್ಯಾಪ್ತಿದೊಳಗೆ ನಮ್ಮ ಮಹಾಗಣಪತಿ ನಮ್ಮ ಎಲ್ಲರಿಗೂ ಆಶೀರ್ವಾದ ಮಾಡಲಿ ಅಂತ ಕೇಳ್ತಾ, ಮತ್ತೊಮ್ಮೆ ನಮ್ಮ ಇನ್ನೊಂದು ತಂಡ ದೊಡ್ಡ ಮಟ್ಟದಲ್ಲಿ ವರ್ಷ ಅನುದಾನ ಮಾಡ್ಕೊಂಡು ಬಂದಿದ್ದಾರೆ. ನನಗೆ ಗೊತ್ತಿರೋ ಹಿಂಗೆ ಒಂದು 15,000 ಜನ ಇವತ್ತು ಅನುದಾನ ಪಡ್ಕೊಂಡಿದ್ದಾರೆ. ಅವರೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ, ಮಹಾಗಣಪತಿ ನಮ್ಮೆಲ್ಲರಿಗೂ ಆಶೀರ್ವಾದ ಮಾಡಲಿ ಅಂತ ಹೇಳ್ತಾ ನಾನು ಮಾತನಾಡ್ತೀನಿ. ಜಾತ್ರೋತ್ಸವದ ನಿಮಿತ್ತ ಇವತ್ತಿಂದ ರಥೋತ್ಸವ ಏನಾಗಿದೆ, ಇವತ್ತಿನಿಂದ ಅಧಿಕೃತವಾಗಿ ಸಂಜೆ 7 ಗಂಟೆಗೆ ವೇದಿಕೆ ಕಾರ್ಯಕ್ರಮ ಉದ್ಘಾಟನೆ ಆಗಿರ್ತದೆ. ಸರಿಸುಮಾರು 13 ದಿನಗಳ ವೈವಿಧ್ಯಮಯವಾದ ಒಂದು ವೈಶಿಷ್ಟ್ಯಪೂರ್ಣವಾದ ಆಕರ್ಷಣೀಯವಾದ ಶಾಸ್ತ್ರೀಯ, ಜಾನಪದ, ಪಾಶ್ಚಾತ್ಯ ಎಲ್ಲ ನೃತ್ಯಗಳು ಸೇರಿದಾಗೆ, ಹಾಡುಗಾರಿಕೆ ಎಲ್ಲ ಸ್ಥಳೀಯ ಕಲಾ ಪ್ರತಿಭೆಗಳಿಗೂ ಸೇರಿದಾಗೆ ಸರಿಗಮಪ, ZTV, ಎದೆತುಂಬಿ ಹಾಡುಗಳು, ಇಲ್ಲಿಯ ನಮ್ಮ ಒಂದು ಮೊದಲ ಸ್ಥಾನ ಪಡೆದಂಥ ಕಲಾವಿದರುಗಳು ಕೂಡ ಈ ವೇದಿಕೆಯನ್ನು ಅಲಂಕರಿಸ್ತಾ ಇದ್ದಾರೆ. ಭಾಳ ಮುಖ್ಯವಾಗಿ ಮಿಮಿಕ್ರಿ ಗೋಪಿಯವರು ಈ ಬಾರಿ ಈ ಕಾರ್ಯಕ್ರಮದಲ್ಲಿ 1ನೇ ತಾರೀಕು ಕುಶಾಲನಗರಕ್ಕೆ ಆಗಮಿಸಿ ಕಾರ್ಯಕ್ರಮ ನಡೆಸ್ಕೊಳ್ಳಿಕ್ಕಿದ್ದಾರೆ. ಒಂದು ವಿಶಿಷ್ಟಪೂರ್ಣ ಕಾರ್ಯಕ್ರಮ ಏನಂತ ಹೇಳಿದ್ರೆ, ಪರದೆಯ ಮೇಲೆ ಹೀರೋ ಹೀರೋಯಿನ್ಗಳು ಆಡ್ತಾ ಇರ್ತಾರೆ. ಅದಕ್ಕೆ ಲಿಪ್ ಸಿಂಕ್ ಆಗೋ ರೀತಿಯಲ್ಲಿ ಪ್ರಪ್ರಥಮ ಒಂದು ವಿನೂತನ ಪ್ರಯೋಗವನ್ನು ಬೆಂಗಳೂರು ತಂಡ ಈ ಬಾರಿ ಬಂದು ಆ ಕಾರ್ಯಕ್ರಮ ನಡೆಸ್ಕೊಡ್ತಾ ಇದ್ದಾರೆ. ಒಂದು ವಿಭಿನ್ನತೆಯನ್ನು ಮತ್ತು ಸೊಗಸಾದ ಒಂದು ಕಾರ್ಯಕ್ರಮವನ್ನು ಮೆಲ್ಲುಸಿರೆ ಸವಿಗಾನ ಹೆಸರಿನಲ್ಲಿ ಒಂದು ಹಳೆಯ ಹಿಂದಿ ಚಿತ್ರ ಮತ್ತು ಕನ್ನಡ ಚಲನಚಿತ್ರಗಳ ಹಾಡುಗಳು, ಹಾಗೆ ಗಾತರ ಹೇಗಿರಲಿಲ್ಲ ಅಂತ ಒಂದು ಆಡೋಣ ಬಾರ ಸ್ಪರ್ಧೆ, ರಾಜ್ಯ ಮಟ್ಟದ ನೃತ್ಯ ಸ್ಪರ್ಧೆ, ಜೊತೆಗೆ ಇದೆಲ್ಲವೂ ಮಿಳಿತಗೊಂಡು ಬಹಳ ಆಕರ್ಷಕವಾದ ಕಾರ್ಯಕ್ರಮವನ್ನು, ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಎಚ್.ಎಂ. ರಘುಕೋಟಿ, ಕುಶಾಲನಗರ.
ಕುಶಾಲನಗರ ಪಟ್ಟಣದ ಗಣಪತಿ ಜಾತ್ರಾ ಮಹೋತ್ಸವದ ವಸ್ತು ಪ್ರದರ್ಶನದ ಉದ್ಘಾಟನೆಯನ್ನು ಶಾಸಕರಾದ ಡಾಕ್ಟರ್ ಮಂತರ್ಗೌಡರು ಟೇಪ್ ಕಟ್ ಮಾಡುವ ಮೂಲಕ ಉದ್ಘಾಟಿಸಿದರು. ಕುಶಾಲನಗರ ಪಟ್ಟಣದ ಐತಿಹಾಸಿಕ ಶ್ರೀ ಗಣಪತಿ ದೇವರ ಬ್ರಹ್ಮರಥೋತ್ಸವದ ಅಂಗವಾಗಿ ಗುಂಡೂರಾವ್ ಜಾತ್ರಾ ಮೈದಾನದಲ್ಲಿ ಅಮ್ಯೂಸ್ಮೆಂಟ್ ಪಾರ್ಕ್ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯುವ ಹಿನ್ನೆಲೆಯಲ್ಲಿ ಇಂದು ಮೈದಾನದಲ್ಲಿ ಶಾಸಕರಾದ ಡಾಕ್ಟರ್ ಮಂತರ್ಗೌಡರು ಟೇಪ್ ಕಟ್ ಮಾಡುವ ಮೂಲಕ ಉದ್ಘಾಟಿಸಿದರು. ಡಿಸೆಂಬರ್ 1ರ ತನಕ ಸಾಂಸ್ಕೃತಿಕ ಕಲರವ ಜಾತ್ರಾ ಮೈದಾನದಲ್ಲಿ ನಡೆಯಲಿದ್ದು ವಿವಿಧ ಆಟೋಟಗಳು, ಜಾಯಿಂಟ್ ವೀಲ್, ಬ್ರೇಕ್ ಡ್ಯಾನ್ಸ್, ಮಕ್ಕಳ ಈಜುಕೊಳ, ಟ್ರೈನ್ ಆಟ ಹಾಗೂ ವಿವಿಧ ವಸ್ತು ಪ್ರದರ್ಶನಗಳು ಇದ್ದು ಸಾರ್ವಜನಿಕರು ಪಾಲ್ಗೊಳ್ಳಬಹುದು. ಇದೇ ಸಂದರ್ಭದಲ್ಲಿ ದೇವಾಲಯ ಸೇವಾ ಸಮಿತಿಯ ಸಂಚಾಲಕರಾದ ಬಿಪಿ ಶಶಿಧರ್ ಹಾಗೂ ಚಂದ್ರಕಲಾ ಮುಂತಾದ ಗಣ್ಯರು ಉಪಸ್ಥಿತರಿದ್ದರು. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಎಚ್ ಎಂ ರಘುಕೋಟಿ, ಕುಶಾಲನಗರ. ಕ್ಯಾರ್ಪೇಟೆ ತಾಲೂಕಿನ ಚಿಕ್ಕಸೋಮನಹಳ್ಳಿ ಗ್ರಾಮದಲ್ಲಿ ನೂತನವಾಗಿ ನಿರ್ಮಿಸಿರುವ ಶ್ರೀ ಅಭಯ ಆಂಜನೇಯ ಸ್ವಾಮಿ ದೇವಳದ ಲೋಕಾರ್ಪಣೆ ಶ್ರದ್ಧಾ ಭಕ್ತಿಯಿಂದ ನಡೆಯಿತು. ಕ್ಯಾರ್ಪೇಟೆ ತಾಲೂಕಿನ ಚಿಕ್ಕಸೋಮನಹಳ್ಳಿ ಗ್ರಾಮದಲ್ಲಿ ನೂತನವಾಗಿ ನಿರ್ಮಿಸಿರುವ ಶ್ರೀ ಅಭಯ ಆಂಜನೇಯ ಸ್ವಾಮಿ ದೇವಾಲಯದ ಲೋಕಾರ್ಪಣೆ ಶ್ರದ್ಧಾ ಭಕ್ತಿಯಿಂದ ನಡೆಯಿತು. ಇಂದಿನ ಒತ್ತಡದ ಜೀವನದಲ್ಲಿ ದೇವರು ಮತ್ತು ಧರ್ಮದ ಮಾರ್ಗದಿಂದ ನಾವು ಮನಸ್ಸಿಗೆ ಶಾಂತಿ, ನೆಮ್ಮದಿ ಪಡೆಯುವ ಜೊತೆಗೆ ಕೈ ಹಿಡಿದ ಕೆಲಸ ಕಾರ್ಯಗಳಲ್ಲಿ ಯಶಸ್ಸನ್ನು ಕೂಡ ಹೊಂದಬಹುದಾಗಿದೆ ಎಂದು ಶಾಸಕ ಎಚ್ ಟಿ ಮಂಜು ತಿಳಿಸಿದರು. ಕೆಆರ್ಪೇಟೆ ತಾಲೂಕಿನ ಸಂತೆಬಾಚಡಿ ಹೋಬಳಿಯ ಚಿಕ್ಕಸೋಮನಹಳ್ಳಿ ಗ್ರಾಮದಲ್ಲಿ ಗ್ರಾಮಸ್ಥರು ಭಕ್ತಾದಿಗಳ ಸಹಕಾರದಿಂದ ನೂತನವಾಗಿ ಗ್ರಾನೈಟ್ ಕಲ್ಲಿನಿಂದಲೇ ನಿರ್ಮಿಸಿರುವ 1.5 ಕೋಟಿ ರು ವೆಚ್ಚದ ಗ್ರಾಮ ರಕ್ಷಕ ಶ್ರೀ ಅಭಯ ಆಂಜನೇಯ ಸ್ವಾಮಿ ದೇವಾಲಯದ ಲೋಕಾರ್ಪಣೆ ಸಮಾರಂಭದಲ್ಲಿ ಭಾಗವಹಿಸಿ ಮಾತನಾಡಿದರು. ಬಿಗ್ ಬಾಸ್ ಖ್ಯಾತಿಯ ಯುವ ವಿಜ್ಞಾನಿ ಡ್ರೋನ್ ಪ್ರತಾಪ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿ, ಪ್ರತಿಭಾವಂತರ ಬೆಳವಣಿಗೆ ಕಂಡು ಅಸೂಯೆ ಪಡುವ ಜನರೇ ಹೆಚ್ಚಿದ್ದಾರೆ. ತೆರೆಮರೆಯ ಕಾಯಿನಂತೆ ತನ್ನ ಪಾಲಿನ ಕೆಲಸವನ್ನ ನಾನು ಪ್ರಾಮಾಣಿಕವಾಗಿ ಮಾಡುತ್ತಿದ್ದೇನೆ. ರಾಜ್ಯದ ಜನತೆ ನನಗೆ ತೋರಿರುವ ಪ್ರೀತಿ ಹಾಗೂ ವಿಶ್ವಾಸಕ್ಕೆ ಬೆಲೆ ಕಟ್ಟಲು ಸಾಧ್ಯವಿಲ್ಲ. ಕನ್ನಡ ಚಲನಚಿತ್ರವೊಂದರಲ್ಲಿ ನಾಯಕ ನಟನಾಗಿ ಅಭಿನಯಿಸುತ್ತಿದ್ದೇನೆ. ರಾಜ್ಯಾದ್ಯಂತ ನನಗೆ ಮಹಿಳಾ ಅಭಿಮಾನಿಗಳು ಹೆಚ್ಚಿದ್ದಾರೆ. ಹೆಣ್ಣು ಮಕ್ಕಳನ್ನ ಗೌರವಿಸುವ ಸಂಸ್ಕಾರ ಬೆಳೆಸಿಕೊಂಡಿರುವ ನಾನು ಟೀಕೆ ಟಿಪ್ಪಣಿಗಳಿಗೆ ತಲೆಕೆಡಿಸಿಕೊಳ್ಳದೆ ನನ್ನ ಪಾಲಿನ ಕೆಲಸವನ್ನ ಬದ್ಧತೆಯಿಂದ ಮಾಡುತ್ತಾ ಸಮಾಜಮುಖಿಯಾಗಿ ಹೆಜ್ಜೆ ಹಾಕುತ್ತೇನೆಂದು ಪ್ರತಾಪ್ ತಿಳಿಸಿದರು. ವಿಶ್ರಾಂತ ಪೊಲೀಸ್ ಕಮಿಷನರ್ ಜ್ಯೋತಿ ಪ್ರಕಾಶ್ ಮಿರ್ಜಿ ಮಾತನಾಡಿದರು. ತಾಲೂಕು ಜೆಡಿಎಸ್ ಅಧ್ಯಕ್ಷರಾದ ಜಾನಕಿರಾಮ್, ಬೆಂಗಳೂರಿನ ಶನೇಶ್ವರ ದೇವಾಲಯದ ಪ್ರಧಾನ ಅರ್ಚಕರಾದ ವರದರಾಜ ಸ್ವಾಮಿಗಳು, ಬಿಡಿಎ ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್ ನಾಗೇಶ್, ಆಂಜನೇಯ ವಿಗ್ರಹ ದಾನಿಗಳಾದ ಸುಬ್ರಹ್ಮಣಿ, ಉದ್ಯಮಿಗಳಾದ ರಮೇಶ್ ಗೌಡ, ಶಾಂತಕುಮಾರ್, ಮುರುಳಿ, ನೈವೇದ್ಯ ಮಹೇಶ್, ಜಯರಾಮ್, ಹೊಸಕೆರೆಹಳ್ಳಿ ಚಂದ್ರಪ್ಪ, ವೀರಭದ್ರಪ್ಪ, ನವೀನ್ ಕುಮಾರ್, ಭಾರತೀಪುರ ಮಂಜುನಾಥ್, ಜಗದೀಶ್, ನಂಜಪ್ಪ, ಕುಮಾರೇಗೌಡ, ಶಾಂತಮೂರ್ತಿ ಸೇರಿದಂತೆ ಸಾವಿರಾರು ಭಕ್ತಾದಿಗಳು ಹಾಗೂ ಸಾರ್ವಜನಿಕರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ದೇವಾಲಯದ ನಿರ್ಮಾಣ ಕಾರ್ಯವು ಆರಂಭವಾಗಿ 11 ವರ್ಷದ ನಂತರ ಸಂಪೂರ್ಣಗೊಂಡಿದ್ದರಿಂದ ಗ್ರಾಮದಲ್ಲಿ ಹಬ್ಬದ ವಾತಾವರಣ ನಿರ್ಮಾಣವಾಗಿತ್ತು. ಕೇರಳದ ಚಂಡೆ, ಮದ್ದಳ ಹಾಗೂ ಅಕ್ಷತಾ ಅವರ ತಂಡವು ನಡೆಸಿಕೊಟ್ಟ ಸುಗಮ ಸಂಗೀತ ಕಾರ್ಯಕ್ರಮ ಗಮನ ಸೆಳೆಯಿತು. ಅವರು ಹೇಳಿದ್ದಾರೆ, ನಾನು ರೂಲಿಂಗ್ ಪಾರ್ಟಿ MLA, ಒಂದು ಸಣ್ಣದೊಂದು ಕೆಲಸ ಮಾಡಕ್ ಹೋಯ್ತಲ್ಲ, ಹಳ್ಳಿಗಳಿಗೆ ಹೋಗ್ತೈತಲ್ಲ, ರಸ್ತೆ ಒಂದು ಎಲ್ಲಾ ಕಡೆ ತುಂಬಾ ಶಿಥಿಲವಾಗಿದೆ. ಅವ್ರು ನಮ್ಗೆ ಓಟ್ ಹಾಕ್ತಂತ ಜನತೆಗೆ ನಾವು ಆನ್ಸರ್ ಮಾಡಕ್ ಆಗ್ತಂತ. ಯಾಕೆಂದ್ರೆ ಅವರ ಪರಿಸ್ಥಿತಿ, ರೂಲಿಂಗ್ ಪಾರ್ಟಿ MLA ಪರಿಸ್ಥಿತಿ ಹೆಂಗಾಗಿದೆ ಹೇಳಿ ಕೇಳಿ ನಾನು ಆಪೋಸಿಷನ್ ಪಾರ್ಟಿ MLA. ನಾನು ಸಹ ಇವತ್ತು ತಮ್ಮ ಸಂಪೂರ್ಣ ವಿಚಾರವನ್ನ ತಮ್ಮ ಮುಂದೆ ಸಂಪೂರ್ಣ ಎಳೆಯಾಗಿ ಬಿಚ್ಚಿಟ್ಟಿದ್ದೀನಿ. ನೋಡೋಣ, ಧೃತಿಗಿಡ ಬೇಡ. ಕುಮಾರಣ್ಣರು ಹೇಳಿದ್ದಾರೆ, ಒಂದು 70-80 ಕಿಲೋಮೀಟರ್ ರಸ್ತೆನ ಕೊಡ್ತೀನಿ. CRF ಮತ್ತು CSR ಫಂಡ್ ಮತ್ತು CRS ಫಂಡ್ ಅಲ್ಲಿ ಅಷ್ಟು ಅನುಕೂಲ ಮಾಡ್ಕೊಳ್ಳೋದು ತಾಲೂಕಿನ ಅಭಿವೃದ್ಧಿಗೆ ಸ್ಪಂದಿಸ್ತೀವಿ ಅನ್ನೋ ಮಾತನ್ನು ಸಹ ಹೇಳಿದ್ದಾರೆ. ಇನ್ನೂ ಅವ್ರನ್ನ ಮನವಿ ಮಾಡ್ಕೊಂಡಿದೀವಿ, ನಮ್ಮ ತಾಲೂಕಿನ ಒಂದು ವಿಶೇಷವಾದ ಒಂದು ಫ್ಯಾಕ್ಟರಿ ಮಾಡ್ಕೊಡಿ, ನಿರುದ್ಯೋಗ ಸಮಸ್ಯೆಗೆ ಒತ್ತು ಕೊಟ್ಟು ಮಾತು ಸಮಸ್ಯೆ ನಿವಾರಣೆ ಮಾಡ್ಲಿಕ್ಕೆ ತಮ್ಮಿಂದ ಮಾತ್ರ ಸಾಧ್ಯವಾದ ಮಾತು ಸಹ ಹೇಳ್ತೀವಿ. ಅದಕ್ಕೆ ಅವ್ರ ಪ್ರಯತ್ನ ಸಂಪೂರ್ಣವಾಗಿದೆ ಅಂತ ಹೇಳಿದ್ರೆ. ಜೊತೆ ಇನ್ನೊಂದು ಮೈಸೂರಿಂದ ಬಹುತೇಕ ಅವರ ಬಂದ ಒಂದು ತಿಂಗಳೇ ಹೆಚ್ಚು ಕಮ್ಮಿ 70-80 ಕೋಟಿ ಕಾರ್ಯಕ್ರಮ ರೈಲ್ವೆಗೆ ಸಂಬಂಧಪಟ್ಟಂಗೆ ಒಂದು ದುಡುಕ್ನಳ್ಳಿ ಬ್ರಿಡ್ಜು,
ಜೊತೆಗೆ ಬೀರುವಳ್ಳಿ ಫ್ಲೈಓವರ್ಸು, ಬೀರುವಳ್ಳಿ ಸ್ಟೇಷನ್ ಅಪ್ಗ್ರೇಡೇಷನ್ನು, ಇವೆಲ್ಲ ಬಂದಗೆರೆ ಸ್ಟೇಷನ್ ಅಪ್ಗ್ರೇಡೇಷನ್ನು ಅವೆಲ್ಲನೂ ಸಹ ಮಾಡಿಕೊಟ್ಟಿದ್ದಾರೆ. ಹೆಚ್ಚಿಗೆ 97 ಕೋಟಿನ. ಬೇರೆ ಕೆಲಸನೂ ಸಹ ಅವ್ರ ಸಹಕಾರದಿಂದ ಮಾಡೋಣ. ನಿಮ್ಮೆಲ್ಲರೂ ಸಹಕಾರದಿಂದ ಈ ಭಾಗದಲ್ಲಿ ಫ್ಲಡ್ ಆಗಿರುವಂಥ ಕೆರೆ ಕಟ್ಟೆಗಳು ಇವತ್ತು ಎರಡು ಕೆರೆ ಕಟ್ಟೆ ಮಾತ್ರ ಕಟ್ಟಿಸೋಕ್ಕಾಗಿದೆ. ಇನ್ನು ಲೋಕನಹಳ್ಳಿ ಕೆರೆನೂ ಸಹ ಹಾಗೆ ಇದೆ. ಅದನ್ನು ಅನಿವಾರ್ಯವಾಗಿ ಅವ್ರಿಗೆ ಸರ್ಕಾರ ಸಹಕಾರ ಕೊಡಲಿಲ್ಲ ಅಂತಂದ್ರೆ ಹೋರಾಟನೇ ನಮ್ಮ ಅಸ್ತ್ರ. ಅದ್ರ ಮುಖಾಂತರ ಹೋರಾಟ ಮಾಡಿ ಅದಕ್ಕೊಂದು ಅಂತಿಮ ಅದನ್ನು ಸಹ ಸೇರ್ಕೊಳ್ಳೋಣ ಅನ್ನೋದೇ 170 ಕಿಲೋಮೀಟರ್ ಅಂತ ಹೇಳಿದ್ರಲ್ಲ, ಅದನ್ನು ಸಹ ಸೇರ್ಕೊಳ್ಳೋಣ ಅನ್ನೋ ಮಾತು ಹೇಳ್ತಾ ಈ ಕಾರ್ಯಕ್ರಮ ಕರೆಸಿ ಇಷ್ಟು ಚೆನ್ನಾಗಿ ದೇವಸ್ಥಾನ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ. ಇಷ್ಟು ಚಿಕ್ಕ ಊರಲ್ಲಿ ತುಂಬಾ ಚೆನ್ನಾಗಿ ದೇವಸ್ಥಾನವನ್ನು ನಿರ್ಮಿಸಿದ್ದಾರೆ. ಅಂಜನಿ ಪುತ್ರ ಪವನ ಸುತ ರಾಮ ಜೈ ಹನುಮಾನ್ ಕಿ, ಅಂಜನಿ ಪುತ್ರ ಪವನ ಸುತ ರಾಮ ಜೈ ಹನುಮಾನ್ ಕಿ. ಅದೇ ರೀತಿ ಎಲ್ಲೂ ಕೂಡ ಹೇಳಿಲ್ಲ. ಮುಖ್ಯವಾಗಿ ಹೇಳ್ಬೇಕಂತ ಒಂದು ಸಂದರ್ಭ ಸಿಕ್ಕಿದೆ, ಹೇಳ್ತಾ ಇದ್ದೀನಿ. ತುಂಬಾ 6 ತಿಂಗಳ ನಂತರ ಸುಮಾರು ಆಫರ್ಗಳು ಬಂತು. ಮಾಡ್ಲಾ ಬೇಡವಾ ಅಂತ ಯೋಚನೆ ಮಾಡ್ತಾ ಇದ್ದೆ. ಒಂದು ಸಿನಿಮಾಗೆ ನಾಯಕ ನಟನಾಗಿ ಅಭಿನಯಿಸ್ತಾ ಇದ್ದೀನಿ. ನಿಮ್ಮೆಲ್ಲ ಆಶೀರ್ವಾದ ಬೇಕು. ನನ್ನ ಒಂದು ಬಿಸ್ನೆಸ್ ನ ಜೊತೆಗೆ ಸಿನಿಮಾ ರಂಗಕ್ಕೂ ಕೂಡ ಕಾಲಿಡ್ತಾ ಇದ್ದೀನಿ. ಶ್ರೀ ಆಂಜನೇಯನ ಸ್ವಾಮಿಯ ಆಶೀರ್ವಾದದೊಂದಿಗೆ ನಿಮ್ಮೆಲ್ಲರ ಆಶೀರ್ವಾದ ಇರಲಿ. ಏನೋ ಒಂದು ಚಿಕ್ಕದಾಗಿ ಬೆಳ್ಕೊಂಡು ಹೋಗ್ತಾ ಇದ್ದೀನಿ. ಚಿಕ್ಕದಾಗಿ ಬೆಳೀತವ್ರು, ನನಗಿಂತ ವಯಸ್ಸಲ್ಲಿ ದೊಡ್ಡವರು, ನಿಮ್ಮ ಸಾಧನೆಗಳಲ್ಲಿ ದೊಡ್ಡವರು. ನಿಮ್ಮ ಆಶೀರ್ವಾದ ನಮ್ಗೆ ಬೇಕೇ ಬೇಕಾಗತ್ತೆ. ಮುಖ್ಯವಾಗಿ ಹೇಳ್ಬೇಕಂದ್ರೆ ರೈತರು ಮಕ್ಕಳೆಲ್ಲ ಇದ್ದೀರಾ. ಎಷ್ಟು ಏಳು ಬೀಳುಗಳಿರ್ತವೆ ಒಂದು ಜೀವನದಲ್ಲಿ. ಅದರಲ್ಲೂ ಈಗಂತೂ ಮದುವೆ ಆಗೋರ್ಗಂತೂ ಹೆಣ್ಣೆ ಸಿಗ್ತಾ ಇಲ್ಲ, ಎಲ್ಲೇ ಹೋದ್ರು ರೈತರು ಮಕ್ಕಳು ಅಂತ ಹೇಳಿದ್ರೆ. ಅದಕ್ಕೆ ಒಂದು ಒಳ್ಳೆ ಕಾಲ ಬರ್ಬೇಕು ಅಂದ್ರೆ ಭೂಮಿಗೆ ಚಿನ್ನದ ಬೆಲೆ ಬರಬೇಕು, ಅನ್ನಕ್ಕೆ ಚಿನ್ನದ ಬೆಲೆ ಬರಬೇಕು. ಆಗ್ಲೇ ನಮ್ಮ ಜನಕ್ಕೆ ಅರ್ಥ ಆಗೋದು, ಆಗ್ಲೇ ಹೆಣ್ಣುಗಳನ್ನ ಕೊಡಕ್ಕೆ ಶುರು ಮಾಡ್ತಾರೆ. ಯಾವಾಗ ಅನ್ನದ ಬೆಲೆ ಚಿನ್ನದ ಬೆಲೆದ ರೀತಿ ಏರ್ತಾ ಹೋಗುತ್ತೋ ಅವತ್ತು ಒಂದು ಮೌಲ್ಯಯುತವಾಗಿ ಕಲ್ತ್ಕೊಂಡು ನಮ್ಮ ಹಳ್ಳಿ ಯುವಕರಿಗೂ ಒಂದು ಬೆಲೆ ಕೊಟ್ಟು, ಯಾವ ಸಾಫ್ಟ್ವೇರ್ ಇಂಜಿನಿಯರ್ಗೂ ಇಲ್ಲ, ಯಾವ ಡಾಕ್ಟರ್ಗೂ ಇಲ್ಲ ಅನ್ನೋ ರೀತಿಯಲ್ಲಿ ರೈತರ ಮಕ್ಕಳಿಗೂ ಕೂಡ ಒಂದು ಹೆಣ್ಣನ್ನ ಕೊಡ್ತಾರೆ ಅಂತ ಅನ್ಕೊಂಡಿದೀನಿ. ಮುಂದೊಂದು ದಿವಸ ಶಂಕಚಕ್ರಗದಾಧರಂ ವಿದ್ಯಾಮೂರ್ತಿಂ ಹಯಗ್ರೀವಂ ಶಬ್ದಾರ್ಥ ಜ್ಞಾನಲಬ್ಧಯೇ. ಓಂ ನಮೋ ಭಗವತೆ ವಾಸುದೇವಾಯ, ಓಂ ನಮೋ ಭಗವತೆ ಆಂಜನೇಯಾಯ. ಚಿಕ್ಕಸೋಮನಹಳ್ಳಿ ಗ್ರಾಮದಲ್ಲಿ ಉತ್ಕೃಷ್ಟವಾದಂಥ ಒಂದು ಆಲಯ ನಿರ್ಮಾಣ ಆಗಿದೆ. ಅಭಯಾಂಜನೇಯ ಸ್ವಾಮಿಯ ಒಂದು ಸ್ಥಿರಬಿಂಬ ಪ್ರತಿಷ್ಠಾಪನಾ ಮಹೋತ್ಸವ ಕಾರ್ಯಕ್ರಮ ಈಗ ಸಂಪೂರ್ಣವಾಗಿ ಭಗವಂತ ಅಭಯಾಂಜನೇಯ ಸ್ವಾಮಿ ಎಲ್ಲರಿಗೂ ಕೂಡ ಅಭಯವನ್ನು ನೀಡಿ ಈ ಒಂದು ಆಲಯದಲ್ಲಿ ಪ್ರತಿಷ್ಠಾಪನಾ ಮಹೋತ್ಸವಕ್ಕೆ ಅನುಗ್ರಹ ಮಾಡಿ ಈ ಒಂದು ಗ್ರಾಮಕ್ಕೆ ಅಭಿವೃದ್ಧಿಯಾಗಿ ಲೋಕಕ್ಷೇಮಾರ್ಥವಾಗಿ ಈ ಪ್ರತಿಷ್ಠೆಯನ್ನು ಮಾಡಿದ್ದೇವೆ. ಎಲ್ಲರೂ ಕೂಡ ಈ ಒಂದು ಗ್ರಾಮಸ್ಥರಾಗಲಿ ಸುತ್ತಮುತ್ತಲು ಇರೋ ಒಂದು ಗ್ರಾಮಸ್ಥರಾಗಲಿ ಎಲ್ಲರೂ ಕೂಡ ಬಂದು ಅಭಯಾಂಜನೇಯ ಸ್ವಾಮಿಯ ಒಂದು ಕೃಪಾ ಕಟಾಕ್ಷಕ್ಕೆ ಭಾಗಿಯಾಗಬೇಕು ಅಂತ ಪ್ರಾರ್ಥನೆ. ಪೂಜಾ ಕೈಂಕರ್ಯ ಕಾರ್ಯಕ್ರಮಗಳೆಲ್ಲ ಕೂಡ ಶ್ರೀನಿವಾಸ ಸುಂದರಕೃಷ್ಣ ಭಟ್ಟರ್ ಬೆಂಗಳೂರು ನಗರದಿಂದ ಬಂದು ಭಗವಂತನ ಒಂದು ಕೈಂಕರ್ಯವನ್ನು ಮಾಡಿ ಭಗವಂತನ ಒಂದು ಕೃಪಾ ಕಟಾಕ್ಷಕ್ಕೆ ಪಾತ್ರರಾಗಿರುವುದಕ್ಕೆ ನಮಗೆ ತುಂಬ ಸಂತೋಷವಾಗುತ್ತೆ. ಮುರುಕು ತೊಲೆಯು ಹುಳುಕು ಜಂತಿ ಕೊರೆದು ಸರಿದು ಕೀಲ ಸಡಲಿ. ಮುರುಕು ತೊಲೆಯು ಹುಳುಕು ಜಂತಿ ಕೊರೆದು ಸರಿದು ಕೀಲ ಸಡಲಿ. ಹರಕು ಚಪ್ಪರ ಚೀರು ಗುಂಡೆ ಮೇಲಕ್ಕೇರಿ ಹೋಗಲಾರೆ. ಸೋರುತ್ತಿರುವುದು ಮನೆಯ ಮಾಳಿಗೆ, ಅಜ್ಞಾನದಿಂದ ಸೋರುತ್ತಿರುವುದು ಮನೆಯ ಮಾಳಿಗೆ. ಹುಲ್ಲು ಕಸವು ಬಿತ್ತಿ ದುರಿತ ಭವದಿ ಇರುವೆ ಮುಕ್ತಿ. ಕರಕಿ ಹುಲ್ಲು ಕಸವು ಬಿತ್ತಿ ದುರಿತ ಭವದಿ ಇರುವೆ ಮುಕ್ತಿ. ಮಳೆಯ ಭರದಿ ತಿಳಿಯ ಮಣ್ಣು ಒಳಗೆ ಹೊರಗೆ ಏಕವಾಗಿ ಸೋರುತ್ತಿರುವುದು
ಮನೆಯಮ್ಮಾಳಿಗೆ ಅಜ್ಞಾನದಿಂದ ಸೋತಿರುವುದು ಮನೆಯಮ್ಮಾಳಿಗೆ ಅದರ ಸಾಹೇಬ ಕುದುರೆ ನೀನ್ ಅವನು ಬೇಡಂತೆ ಪಯಣಿಗರು ಕುದುರೆ ನೀನ್ ಅವನು ಬೇಡಂತೆ ಪಯಣಿಗರು ಮದುವೆಗೋ ಮಸಣಕೋ ಹೋಗೆಂದ ಕಡೆಗೋಡು ಪದ ಕುಸಿಯ ನೆಲವಿಹುದು ಮಂಕುತಿಮ್ಮ ಪದ ಕುಸಿಯ ನೆಲವಿಹುದು ಮಂಕುತಿಮ್ಮ ಪದ ಕುಸಿಯ ನೆಲವಿಹುದು ಮಂಕುತಿಮ್ಮ ಪದ ಕುಸಿಯ ನೆಲವಿಹುದು ಮಂಕುತಿಮ್ಮ ನ್ಯೂಸ್ ಸಗಮಕ್ಕಾಗಿ ಡಾಕ್ಟರ್ ಕೆ ನೀಲಕಂಠ ಕೆಆರ್ಪೇಟೆ. ಕಾರ್ಕಳದ ಹೋಟೆಲ್ ಪ್ರಕಾಶ್ ಸಂಭ್ರಮ ಸಭಾಂಗಣದಲ್ಲಿ ತಿಂಗಳ ಉಪನ್ಯಾಸ ಅರಿವು ತಿಳಿವು ಕಾರ್ಯಕ್ರಮ ನಡೆಯಿತು. ನಾಮರೂಪಗಳ ಅಚ್ಚಗಿರುವ ಪರಮಾತ್ಮನ ಶಕ್ತಿಯ ಪರಿಚಯವನ್ನ ಮಾಡಿಸಿದಂತಹ ಪರಮಾತ್ಮನ ಎಡೆಗೆ ಸಾಗಲು ನೆರವಾಗುವ ಇಂದ್ರಿಯಗಳ ನಿಗ್ರಹ ಪರಿಶ್ರಮದ ಸಾಧನೆಯ ವಿವರಗಳನ್ನು ಶಿಷ್ಯರಿಗೆ ಬೋಧಿಸಿದ ಜ್ಞಾನವೇ ಬ್ರಹ್ಮಧಾರಣ್ಯಕ ಉಪನಿಷತ್ತು ಆಗಿದೆ ಎಂಬುದಾಗಿ ಸಂಸ್ಕೃತ ವಿದ್ವಾಂಸರು ಹಾಗೂ ನಿವೃತ್ತ ಪ್ರಾಧ್ಯಾಪಕರಾಗಿರುವ ವಿದ್ಯಾವಾರಿಧಿ ಡಾಕ್ಟರ್ ವಾಗೀಶ್ವರಿ ಶಿವರಾಮ್ ತಿಳಿಸಿದರು. ಕನ್ನಡ ಸಂಘ ಕಾಂತಾವರ, ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ ಕಾರ್ಕಳ ಸಮಿತಿ ಮತ್ತು ಅಲ್ಲಮಪ್ರಭು ಪೀಠ ಕಾಂತಾವರ ಇವರುಗಳ ಸಹಯೋಗದಲ್ಲಿ ಕಾರ್ಕಳದ ಹೋಟೆಲ್ ಪ್ರಕಾಶ್ ಇವರ ಸಂಭ್ರಮ ಸಭಾಂಗಣದಲ್ಲಿ ನಡೆದ ತಿಂಗಳ ಉಪನ್ಯಾಸ ಅರಿವು ತಿಳಿವು ಕಾರ್ಯಕ್ರಮದಲ್ಲಿ ಬೃಹದಾರಣ್ಯಕ ಉಪನಿಷತ್ತು ಕುರಿತು ಉಪನ್ಯಾಸ ನೀಡಿದರು. ನಮ್ಮ ವಿವೇಕದ ಪ್ರಜ್ಞೆಗಳನ್ನು ಜಾಗೃತಗೊಳಿಸಿ ಪಂಚೇಂದ್ರಿಯಗಳಿಗೆ ನಿಲುಕುವ ಭೌತಿಕ ಜ್ಞಾನವನ್ನ ಮೀರಿದ ಇಂದ್ರಿಯತೀತ ಜ್ಞಾನವನ್ನ ನೀಡುವ ಉಪನಿಷತ್ತುಗಳು ಜ್ಞಾನದ ಬೆಳಕಿನೆಡೆಗೆ ನಮ್ಮನ್ನ ಕರೆದೊಯ್ಯುತ್ತವೆ. ನಮ್ಮನ್ನ ದುರ್ಬಲಗೊಳಿಸುವ ಅಹಂಕಾರ, ಮಮಕಾರ, ನಕಾರಾತ್ಮಕ ಚಿಂತನೆಗಳನ್ನು ಹೋಗಲಾಡಿಸಿ ಲೋಕಹಿತದ ಕಾರ್ಯದಲ್ಲಿಯೇ ಆನಂದವನ್ನ ಕಂಡುಕೊಳ್ಳುವ ಬಗ್ಗೆ ಉಪನಿಷತ್ತು ನಮಗೆ ಮಾರ್ಗದರ್ಶನ ನೀಡುತ್ತದೆ ಎಂದರು. ಡಾಕ್ಟರ್ ನ ಮೊಗಸಾಲೆ ಅವರು ಸಭಾ ಅಧ್ಯಕ್ಷತೆಯನ್ನು ವಹಿಸಿದ್ದು, ಶ್ರೀ ನಿತ್ಯಾನಂದ ಪೈ ಮತ್ತು ಶ್ರೀಮತಿ ಮಿತ್ರಪ್ರಭಾ ಹೆಗ್ಡೆ ಅವರು ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ಶ್ರೀಮತಿ ಗೀತಮಲ್ಯ ಪ್ರಾರ್ಥಿಸಿ ಶ್ರೀಮತಿ ಪೂರ್ಣಿಮಾ ಶಣೈರವರು ಅತಿಥಿಗಳನ್ನು ಪರಿಚಯಿಸಿದರು. ಶ್ರೀಮತಿ ಮಾಲತಿ ವಸಂತರಾಜ್ ಕಾರ್ಯಕ್ರಮ ನಿರೂಪಿಸಿದರು. ಸದಾನಂದ ನಾರವಿ ಸ್ವಾಗತಿಸಿ ಜಗದೀಶ್ ಗೋಖಲೆ ವಂದಿಸಿದರು. ಭಗವತೆ ಪುರುಷಾಯ ತುಭ್ಯಂ ಈಶ್ವರೋ ಗುರುರಾತ್ಮೇತಿ ಮೂರ್ತಿಭೇದ ವಿಭಾಗಿನೇ ವ್ಯೋಮವತ್ಯಾಪ್ತದೇಹಾಯ ದಕ್ಷಿಣಾಮೂರ್ತಯೇ ನಮಃ. ಓಂ असतो मा सद्गमय तमसो मा ज्योतिर्गमय मृत्योर्मा अमृतं गमय. ಓಂ ಶಾಂತಿ ಶಾಂತಿ ಶಾಂತಿ. ವೇದಿಕೆಯಲ್ಲಿ ಆಸೀನರಾದ ಹಿರಿಯರಾಗಿರುವ ನಾ ಮೊಗಸಾಲೆಯವರು ಹಾಗೂ ಎಲ್ಲ ಪದಾಧಿಕಾರಿಗಳನ್ನು ಅಭಿನಂದಿಸುತ್ತಾ ಅಭಿವಂದಿಸುತ್ತಾ, ಇಲ್ಲಿ ಅನೇಕ ಹಿರಿಯರು ಇದ್ದಾರೆ, ಶ್ರೇಷ್ಠರು ಜ್ಯೇಷ್ಠರು, ಅವರೆಲ್ಲರಿಗೂ ನನ್ನ ನಮನಗಳನ್ನು ಸಲ್ಲಿಸ್ತಾ ಇವತ್ತಿನ ಈ ಉಪನಿಷತ್ ಚಿಂತನೆಯನ್ನು ಆರಂಭ ಮಾಡಲಿಕ್ಕೆ ತಮ್ಮ ಪರಿಚಯ ತಮಗೆ ಆಗಿದೆ. ಸಾಗರು ಇದರ ಆರಂಭ ಉತ್ಸವಕ್ಕೆ ಬಂದಿದ್ರು ಅಂತ ನನಗೆ ಗೊತ್ತಾಯಿತು. ಅವರು ನಮ್ಮ ಆತ್ಮೀಯ ಸ್ನೇಹಿತರು. ಹಾಗೆ ಆ ಉಪನಿಷತ್ತಿನ ಮಂಗಳಕ್ಕೆ ಅದೇ ಹೆಸರಿನ ಇನ್ನೊಬ್ಬರು ಭಟ್ರು, ಶಿವರಾಮ್ ಭಟ್ರು ಅಂದರೆ ನಾನೇ. ಜ್ಞಾನ ಇದೆಯಲ್ಲ, ಅದರ ಅರಿವು ನಮಗೆ ಬೇಕಿದ್ರೆ ನಾವು ನಮ್ಮ ಪ್ರಾಚೀನ ಋಷಿಗಳಿಗೆ ನಾವು ಶರಣಾಗಲೇಬೇಕು. ಅಂದರೆ ಎಲ್ಲ ಉಪನಿಷತ್ತುಗಳು ಕೂಡ ಪರ್ಸನಾಲಿಟಿ ಡೆವಲಪ್ಮೆಂಟ್ ಕೋರ್ಸಿನ ನಮಗೆ ಆ ವಿಷಯಗಳನ್ನು ಕೊಡುತ್ತವೆ ಅನ್ನೋದರ ಗಮನ ನಿಮಗೆಲ್ಲ ಬಂದಿದೆ ಅಂತ ನಾನು ಭಾವಿಸಿಬಿಡ್ತೀನಿ. ಉಪನಿಷತ್ತಿಗೂ ವಿಚಾರಗಳ ಮಂಡನೆಯ ವಿಷಯದಲ್ಲಿ ಬೇರೆ ಇದ್ದರೂ ಕೂಡ ಅವೆಲ್ಲವೂ ಕೂಡ ಒಂದೇ ಬೆಳಕನ್ನು ನಮಗೆ ತೋರಿಸುತ್ತವೆ. ಅನ್ನುವ ಸಾಮರಸ್ಯದ ಚಿಂತನೆಯಿಂದ ಈ ಬೃಹತ್ತಾಗಿರುವಂತಹ ಆ ಉಪನಿಷತ್ತೆ ಬೃಹದಾರಣ್ಯಕ. ಆರಣ್ಯ ಅಂದರೆ ಅರಣ್ಯ, ಅರಣ್ಯದಲ್ಲಿ ಮಾಡಿದ ಚಿಂತನೆ ಅಂತ ಅರ್ಥ. ಬೆಳಕಿನ ಬಗ್ಗೆ ಚಿಂತನೆಯನ್ನು ಮಾಡ್ತಾ ಇದ್ದೇವೆ. ಏನ ಘಾತೇನ
ಏನ ಜಾತೇನ ತದ್ವಂ ಜ್ಞಾತಂ ಭವತಿ ತದ್ವಿಜಿಜ್ಞಾಸಸ್ಮ. ಅದೊಂದನ್ನು ತಿಳಿದರೆ ಎಲ್ಲವನ್ನೂ ತಿಳಿದಂತೆ ಆಗುತ್ತದೆ. ಅದರಲ್ಲಿಲ್ಲ ನಮಗೆ, ನಾವು ಬರೀ ಭೌತಿಕ ವಿಜ್ಞಾನ. ಆದರೆ ಉಪನಿಷತ್ತುಗಳು ನಮಗೆ ತಿಳಿಸ್ತಕ್ಕಂಥದ್ದು ಮೆಟಾಫಿಸಿಕ್ಸ್, ಬುದ್ಧಿ, ಆಮೇಲೆ ಮನಸ್ಸು, ಚಿತ್ತ, ಅಹಂಕಾರ, ಈ ಎಲ್ಲ ಪಂಚ ಜ್ಞಾನೇಂದ್ರಿಯಗಳು, ಪಂಚ ಕರ್ಮೇಂದ್ರಿಯಗಳು, ಇವುಗಳಿಂದ ತಿಳಿಯುವ ಜ್ಞಾನವಲ್ಲ ಅದು. ಅವುಗಳಿಂದ ಅತೀತವಾಗಿರುವಂತಹ ಒಂದು ಶಕ್ತಿ ಅದು. ಆ ಶಕ್ತಿ ನಮ್ಮಲ್ಲಿ ತುಂಬಿಕೊಂಡಾಗ ಮಾತ್ರ ನಮ್ಮ ದೇಹ ಆರೋಗ್ಯಪೂರ್ಣವಾಗುತ್ತೆ. ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಒಂದು ಕರೆಯನ್ನು ಕೊಡುತ್ತೆ. ಯಾರ ಮನಸ್ಸು, ಯಾರ ಶರೀರ, ಯಾರ ಮನಸ್ಸು, ಯಾರ ಬುದ್ಧಿ, ಯಾರ ಚಿತ್ತ, ಯಾರ ಆತ್ಮ ಇವೆಲ್ಲವೂ ಶುದ್ಧವಾಗಿರುತ್ತೋ, ಆರೋಗ್ಯವಾಗಿರುತ್ತೋ ಅವನೊಬ್ಬನೇ ಪರಿಪೂರ್ಣ ಆರೋಗ್ಯವಂತ ಅಂತ. ತಾವು ಅದರ ಡೆಫಿನಿಷನ್ ಅಂತ ತಾವು ಗಮನಿಸ್ಕೊಳ್ಬೋದು. ಆಗ ಒಂದು ಕಿವಿ ಮಾತನ್ನು ನಾವು ಚೆನ್ನಾಗಿ ಇಟ್ಕೊಳ್ಬೇಕು. ನಾವೆಲ್ಲರೂ ಕೂಡ ಆಂಗ್ಲರ ಮಾನಸ ಪುತ್ರರಾಗ್ಬಿಟ್ಟು ಆ ಬ್ರಿಟಿಷರು, ಆಂಗ್ಲರ ಅಂದರೆ ವಿದೇಶಿಯರ ದೃಷ್ಟಿಕೋನದಿಂದ ನಾವು ಉಪನಿಷತ್ತುಗಳನ್ನು ಓದಲಿಕ್ಕೆ ಹೋಗಬಾರ್ದು. ನಮ್ಮ ಭಾರತೀಯ ದೃಷ್ಟಿಕೋನದ ಹಿನ್ನೆಲೆಯಲ್ಲಿ ನಾವು ಆ ಉಪನಿಷತ್ತುಗಳನ್ನು, ವೇದ ಸಾಹಿತ್ಯವನ್ನು ನಾವು ಅಧ್ಯಯನ ಮಾಡಬೇಕು. ಯಾಕೆಂತ ಹೇಳಿದ್ರೆ ಅವರು ಬರೀ ಶಬ್ದದರ್ಥ ಹೇಳಿಬಿಡ್ತಾರೆ. ಅದು ಅಲ್ಲ, ಇದು ನಮಗೆ ಇಂದ್ರಿಯಾತೀತವಾದ ಜ್ಞಾನವನ್ನು ಕೊಡ್ತಕ್ಕಂಥದ್ದು, ಇಂದ್ರಿಯಗಳಿಂದ ತಿಳಿಯುವಂಥದ್ದಲ್ಲ. ಒಂದು ಉದಾಹರಣೆ ಮಾತ್ರ ಹೇಳ್ತೀನಿ. ಆ ಉದಾಹರಣೆ ಮುಂದೆ ಉಪನಿಷತ್ತನ್ನು, ಬೃಹದಾರಣ್ಯಕದ ಉಪನಿಷತ್ತನ್ನು ಪ್ರವೇಶ ಮಾಡುವಾಗ ಆ ಚಿಂತನೆ ನಮಗೆ ಬರುತ್ತೆ. ಅದರಲ್ಲಿ ಪ್ರಾರ್ಥನೆ ಮಾಡ್ತಾರೆ ಋಷಿಮುನಿಗಳು. ನಾನು ಕನ್ನಡದಲ್ಲೇ ಹೇಳ್ತೀನಿ, ಮಧ್ಯದಲ್ಲಿ ಬಹಳ ಮುಖ್ಯವಾದದ್ದು ಮಾತ್ರ ಸಂಸ್ಕೃತ ಉದಾಹರಣೆಗಳನ್ನು, ಸಂಸ್ಕೃತ ಮೂಲವನ್ನು ಹೇಳ್ತೀನಿ ನಾನು. ಅವರು ಹೇಳ್ತಾರೆ, ನನಗೆ 100 ಅಶ್ವಗಳನ್ನು ಕೊಡು, 1000 ಕುದುರೆಗಳನ್ನು ಕೊಡು. ಅಶ್ವ ಅಂದರೆ ಕುದುರೆ. ಹೀಗೆಲ್ಲ ಬೇಡ್ತಾರೆ. ಇಂಗ್ಲಿಷ್ ಟ್ರಾನ್ಸ್ಲೇಷನ್, ಗಿವ್ ಮಿ 100 ಹಾರ್ಸಸ್, 1000 ಹಾರ್ಸಸ್. ಆದರೆ ಅಶ್ವ ಅಂದರೆ ಅದಲ್ಲ. ಅಶ್ವ ಅಂದರೆ ಅದು ಶಕ್ತಿಯ ಸಂಕೇತ. ಶಕ್ತಿಯ ಸಂಕೇತ ಅಂದರೆ ಅದು ವೈಟಲ್ ಎನರ್ಜಿ, ಒಳಗಿರ್ತಕ್ಕಂಥ ಶಕ್ತಿ. ನಮ್ಮ ಎಲ್ಲ ಕಣ್ಣು ಕಾಣುತ್ತೆ, ಕಿವಿ ಕೇಳುತ್ತೆ, ಮನಸ್ಸು ಕೆಲಸ ಮಾಡುತ್ತೆ, ಬುದ್ಧಿ ಕೆಲಸ ಮಾಡುತ್ತೆ. ಅದೆಲ್ಲ ಬೆಳಗುವಂತಹ ಒಂದು ಚೈತನ್ಯ ಇದೆ. ಆ ಚೈತನ್ಯ ಎಲ್ಲಿದೆ? ಅದು ಸರ್ವಂ ಕಲ್ವಿದಂ ಬ್ರಹ್ಮ. ಅದು ವಿಶ್ವವ್ಯಾಪಕವಾಗಿದೆ. ಇರದ ಜಾಗವೇ ಇಲ್ಲ. ಎಲ್ಲಿ ನೋಡಿದರೂ ನಿನ್ನ ತಾಣ. ಇವೆಲ್ಲ ಆ ಬಸವಣ್ಣನವರಾಗ್ಬೋದು, ಅನ್ನಮ ಪ್ರಭುಗಳಾಗ್ಬೋದು, ಪುರಂದರ ದಾಸರಾಗ್ಬೋದು, ಅವರೆಲ್ಲರೂ ಎಲ್ಲ ಸಾಹಿತ್ಯದಲ್ಲಿ ಆ ಭಾರತೀಯ ಆ ತತ್ವ ಅಂದರೆ ಉಪನಿಷತ್ತುಗಳ ಆ ಬೆಳಕನ್ನು ತಮ್ಮ ತಮ್ಮ ವಚನಗಳಲ್ಲಿ ಹಿಡಿದಿಟ್ಟಿದ್ದಾರೆ. ಆ ಚಿಂತನೆಯ ಹಿನ್ನೆಲೆಯಲ್ಲಿ ಇವತ್ತು ನಾವು ಬೃಹದಾರಣ್ಯಕವನ್ನು ನಾನು ಪ್ರವೇಶ ಮಾಡಬೇಕು. ವೇದಗಳು ನಮಗೆಲ್ಲ ಗೊತ್ತಿದೆ. ವೇದ ಅಂದ್ರೇನು? ವಿದು ಟು ನೋ, ಜ್ಞಾನ ಅಂತ ಅರ್ಥ. ನಮಗೆಲ್ಲ ಜ್ಞಾನ ಅಂದರೆ ನಾವು ಕೇವಲ ಭೌತಿಕ ಜ್ಞಾನವನ್ನು ಮಾತ್ರ ಜ್ಞಾನ ಅಂತ ಇವತ್ತಿನ ವ್ಯಾಖ್ಯಾನ. ಆದರೆ ಅದು ವ್ಯಾಖ್ಯಾನ ಅದಲ್ಲ. ಸ್ವಾಮಿ ವಿವೇಕಾನಂದರಂತಹ ಮೇಧಾವಿಗಳು ಏನು ಹೇಳ್ತಾರೆ ಅವರ ಚಿಂತನೆಗಳನ್ನು ನಾವು ಸ್ವೀಕಾರ ಮಾಡಬೇಕಾಗುತ್ತೆ. ರಾಮಕೃಷ್ಣ ಪರಮಹಂಸರಂತವರು, ರಮಣ ಮಹರ್ಷಿಗಳಂತವರು, ಈ ಆಧ್ಯಾತ್ಮಿಕ ಚಿಂತನೆಯನ್ನು ಕಂಡಿರ್ತಕ್ಕಂತಹ ಅರವಿಂದರವರು, ಇವರೆಲ್ಲ ಅವರ ಆ ಚಿಂತನೆಯ ಬೆಳಕಿನ ಹಿನ್ನೆಲೆಯಲ್ಲಿ ಎಲ್ಲ ಚಿಂತನೆಯನ್ನು ನಾವು ಮಾಡಿಕೊಂಡಾಗ ಮಾತ್ರ ನಿಜವಾದ ಒಳಗಿನ ಅರಿವಿನ ಪ್ರಜ್ಞೆಯ ಪರಿಧಿಯ ವಿಸ್ತಾರ ಆಗಬೇಕು ಅನ್ನುವ ಘೋಷಣಾ ವಾಕ್ಯವನ್ನು ನಾವು ಉದ್ಘಾಟನೆ. ಅಂದರೆ ಮನುಷ್ಯ ಅವನ ಎಲ್ಲಿವರೆಗೆ ಕಲಿಯಬಹುದು? ಓಮ್ ಟು ಟೂಮ್ ಅಂದರೆ ಅವನ ಗರ್ಭವನ್ನು ಪ್ರವೇಶ ಮಾಡಿದ ಕೂಡಲೇ ಅವನ ಮರಣ ಪರ್ಯಂತ ಅವನಿಗೆ ವಿಕಾಸ ಆಗಲಿಕ್ಕೆ ಅವಕಾಶ ಇದೆ. ಬಿಗಿನಿಂಗ್ ಆಫ್ ನಾಲೆಡ್ಜ್ ಅನ್ನೋದು ಭಾರತೀಯರ ದೃಷ್ಟಿಕೋನ. ನಮಗೆ ದೇವರನ್ನು ಪ್ರೀತಿಸಿಗೆ ಗೊತ್ತಿಲ್ಲ. ನಮ್ದು ಏನಿದ್ರು ಕೂಡ ದೇವ ಅಂದರೆ ಉಪನಿಷತ್ ಪ್ರತಿಪಾದ್ಯಕವಾದ ಪರಬ್ರಹ್ಮ ಅಂತ ನಾವು ಚೆನ್ನಾಗಿ ಒಂದು ಅರ್ಥ ಮಾಡ್ಕೊಳ್ಬೇಕು. ಬ್ರಹ್ಮ ಅಂದರೆ ನಾನು ಶಬ್ದ ಪ್ರಯೋಗ ಮಾಡುವಾಗ, ಯಾಕೆಂದರೆ ಶಬ್ದಗಳ
ಸಮಕ್ಕಾಗಿ ಅರುಣ್ ಭಟ್ ಕಾರ್ಕಳ. ಕ್ಯಾರ್ಪೇಟೆ ತಾಲೂಕಿನ ಬೂಕನಕೆರೆ ಗ್ರಾಮದ ಸಮುದಾಯ ಭವನದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ವತಿಯಿಂದ ಮದ್ಯವರ್ಜನ ಶಿಬಿರಕ್ಕೆ ಚಾಲನೆ ನೀಡಲಾಯಿತು. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಿಂದ ಕ್ಯಾರ್ಪೇಟೆ ತಾಲೂಕಿನ ಬೂಕನಕೆರೆ ಗ್ರಾಮದ ಸಮುದಾಯ ಭವನದಲ್ಲಿ ಪದ್ಮವಿಭೂಷಣ ಪರಮ ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆ ಮತ್ತು ಮಾತೃಶ್ರೀ ಡಾಕ್ಟರ್ ಹೇಮಾವತಿ ಅಮ್ಮನವರ ಆಶೀರ್ವಾದದೊಂದಿಗೆ 1887ನೇ ಮದ್ಯವರ್ಜನ ಶಿಬಿರ ವ್ಯವಸ್ಥಾಪನಾ ಸಮಿತಿ, ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ ಕ್ಯಾರ್ಪೇಟೆ, ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆ ಟ್ರಸ್ಟ್ ಬೆಳ್ತಂಗಡಿ, ಅಖಿಲ ಕರ್ನಾಟಕ ಜಿಲ್ಲಾ ಜನಜಾಗೃತಿ ವೇದಿಕೆ ಟ್ರಸ್ಟ್ ಚನ್ನರಾಯಪಟ್ಟಣ, ಧರ್ಮಸ್ಥಳ ಮಂಜುನಾಥೇಶ್ವರ ವ್ಯಸನ ಮುಕ್ತಿ ಮತ್ತು ಸಂಶೋಧನಾ ಕೇಂದ್ರ ಉಜಿರೆ, ಕರ್ನಾಟಕ ರಾಜ್ಯ ಮದ್ಯಪಾನ ಸಂಯಮ ಮಂಡಳಿ ಬೆಂಗಳೂರು ಇವರ ಮಾರ್ಗದರ್ಶನದಲ್ಲಿ ಆಯೋಜಿಸಿದ್ದ 1887ನೇ ಮದ್ಯವಚನ ಶಿಬಿರವನ್ನು ಮಾಜಿ ಶಾಸಕರಾದ ಕೆಬಿ ಚಂದ್ರಶೇಖರ್ ಉದ್ಘಾಟಿಸಿದರು. ನಂತರ ಮಾತನಾಡಿದ ಅವರು, ದುಶ್ಚಟಗಳು ಹಾಗೂ ವ್ಯಸನಗಳಿಂದ ಮುಕ್ತವಾದ ಸಮಾಜದ ನಿರ್ಮಾಣಕ್ಕೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯು ಕೆಲಸ ಮಾಡುತ್ತಿದೆ. ಕುಡಿತ ಸೇರಿದಂತೆ ವ್ಯಸನಗಳಿಂದ ಬಳಲುತ್ತಿರುವ ಯುವಜನರನ್ನ ವ್ಯಸನಗಳಿಂದ ಮುಕ್ತಗೊಳಿಸಿ ನವಜೀವನಕ್ಕೆ ಕಾಲಿಡಿಸಿ ಕುಟುಂಬದ ಸದಸ್ಯರು ಹಾಗೂ ಹೆಂಡತಿ ಮಕ್ಕಳೊಂದಿಗೆ ಸಂತೋಷದಿಂದ ಜೀವನ ನಡೆಸಲು ದಾರಿ ಮಾರ್ಗವನ್ನು ತೋರಿಸುತ್ತಿರುವ ಸಂಸ್ಥೆಯ ಕಾರ್ಯದಕ್ಷತೆಯು ನಾಗರಿಕ ಸಮಾಜಕ್ಕೆ ಮಾದರಿಯಾಗಿದೆ ಎಂದು ಚಂದ್ರಶೇಖರ್ ಅಭಿಮಾನದಿಂದ ಹೇಳಿದರು. ಜಿಲ್ಲಾ ನಿರ್ದೇಶಕರಾದ ಕೇಶವ ದೇವಂಗರವರು ಮಾತನಾಡಿದರು. ಬೂಕನಕೆರೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಬಿಆರ್ ಶ್ಯಾಮ್ ಪ್ರಸಾದ್ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು. ಕಾರ್ಯಕ್ರಮದಲ್ಲಿ ಬೂಕನಕೆರೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಬಿಆರ್ ಶ್ಯಾಮ್ ಪ್ರಸಾದ್, ಕಾಂಗ್ರೆಸ್ ಮುಖಂಡರಾದ ಬಿಟಿ ವೆಂಕಟೇಶ್, ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಜವರಾಯಿಗೌಡ, ಗ್ರಾಮದ ಮುಖಂಡರಾದ ಹುಲ್ಲೇಗೌಡ, ವಕೀಲ ಗುರುಪಹಳ್ಳಿ ನಾಗೇಶ್, ಗ್ರಾಮಾಭಿವೃದ್ಧಿ ಯೋಜನೆಯ ಜಿಲ್ಲಾ ನಿರ್ದೇಶಕರಾದ ಕೇಶವ ದೇವಂಗ, ಯೋಜನಾಧಿಕಾರಿ ತಿಲಕ್ ರಾಜ್, ಡಾಕ್ಟರ್ ವೆಂಕಟೇಶ್, ಜನಜಾಗೃತಿ ವೇದಿಕೆಯ ನಿಕಟಪೂರ್ವ ಅಧ್ಯಕ್ಷರಾದ ರಾಜೇಶ್, ಸದಸ್ಯರಾದ ಶ್ರೀಧರ್ ಅಂಬರೀಶ್, ಪದ್ಮ, ನರಸಿಂಹರಾಜು, ಕೆಎಸ್ ಸತೀಶ್, ಪತ್ರಕರ್ತರಾದ ಲೋಕೇಶ್, ರಂಗನಾಥ್, ಸೈಯದ್ ಖಲೀಲ್, ಪ್ರಕಾಶ್ ಆಚಾರ್ಯ ಸೇರಿದಂತೆ ಮೇಲ್ವಿಚಾರಕರು ಹಾಗೂ ಸೇವಾ ಪ್ರತಿನಿಧಿಗಳು, ಪ್ರಗತಿ ಬಂಧು ಸ್ವಸಹಾಯ ಸಂಘಗಳ ಒಕ್ಕೂಟ ಗ್ರಾಮಸ್ಥರು ಸೇರಿದಂತೆ ಮತ್ತಿತರರು ಭಾಗವಹಿಸಿದ್ದರು. ಗ್ರಾಮದಲ್ಲಿ ನಡೀತಾ ಇದೆ. ಒಂದು ವಿಚಾರವನ್ನ ನಾವು ಇವತ್ತು ಅರ್ಥ ಮಾಡಬೇಕು. ಸರ್ಕಾರಕ್ಕೆ ಈ ಒಂದು ಇಲಾಖೆ ಸುಮಾರು 20,000 ಕೋಟಿ ಬರ್ತಾ ಇದೆ. 20,000 ಕೋಟಿ ಸರ್ಕಾರಕ್ಕೆ ಬರ್ತಾರೆ. ಬಹಳ ಜನ ರಾಜಕಾರಣಿಗಳು ಈ ರಾಜ್ಯದ ಜವಾಬ್ದಾರಿಯನ್ನು ಹೊತ್ತಿರ್ತಕ್ಕಂಥವರು ಈ ಮದ್ಯಪಾನ ನಿಷೇಧ ಮಾಡಬೇಕು ಅಂತೇಳಿ ಹೇಳಿದ್ರು ಸಹ ಅದನ್ನು ಮಾಡಕ್ಕಾಗ್ತಾ ಇದೆ. ಕಾರಣ ಸರ್ಕಾರ ನಡೀಬೇಕು, ಹಣದ ಸವಲತ್ತು ಬೇರೆ ರಂಗದಲ್ಲಿ ಹೆಚ್ಚು ಬರೋದಾದ್ರೆ ಈ ಮದ್ಯಪಾನವನ್ನ ನಿಷೇಧ ಮಾಡ್ತಕ್ಕಂಥದ್ದು ಆ ದೊಡ್ಡ ಕೆಲಸ ಅಲ್ಲ ಅಂತೇಳಿ ನಾನು ಮಾತನ್ನು ಹೇಳಿದ್ರ ಆ ಮಾತನ್ನ ಅವರ ಕನಸನ್ನ ನನಸು ಮಾಡಲಿಕ್ಕೋಸ್ಕರ ಧರ್ಮಸ್ಥಳದ ಧರ್ಮಾಧಿಕಾರಿಗಳಂತ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆ ಅವರು ಕರ್ನಾಟಕ ರಾಜ್ಯದ ಗ್ರಾಮೀಣ ಪ್ರದೇಶಗಳ ಅಭಿವೃದ್ಧಿಗಾಗಿ, ಇವತ್ತು ಗ್ರಾಮೀಣ ಜನರ ಪರಿವರ್ತನೆಗಾಗಿ, ಬಡವರ ಉದ್ಧಾರಕ್ಕಾಗಿ, ಅವರ ಆರ್ಥಿಕ ಮಟ್ಟ ಹೆಚ್ಚಿಸಲಿಕ್ಕೋಸ್ಕರ ಸ್ವಾವಲಂಬಿಗಳಾಗಿ ಬದುಕಬೇಕು ಅನ್ನುವ ನಿಟ್ಟಿನಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ನಿರಂತರವಾಗಿ ನಡೆಸ್ತಾ ಬಂದಿದೆ. ಕೇವಲ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಸಾಲ ಕೊಡಲಿಕ್ಕೋಸ್ಕರ ಇರುವಂತಹ ಸಂಸ್ಥೆ ಅಲ್ಲ, ಅದು ಸಾಲ ಕೊಡೋದಿಲ್ಲ, ಸಾಲ ತೆಗೆಸಿಕೊಳ್ಳುವಂತಹ ಸಂಸ್ಥೆ. ಅದರೊಟ್ಟಿಗೆ ಹಲವಾರು ಟ್ರಸ್ಟ್ಗಳನ್ನ ಪೂಜ್ಯ ಹೆಗಡೆಯವರು ನೇಮಕ ಮಾಡಿ ಆ ಟ್ರಸ್ಟ್ಗಳ ಮುಖಾಂತರ ಗ್ರಾಮೀಣ ಜನರ ಬದುಕು ಹಸನ ಆಗಬೇಕು, ಅವರ ಆರ್ಥಿಕ ಮಟ್ಟ ಹೆಚ್ಚಬೇಕು, ಒಂದು ಕುಟುಂಬದ ಸರ್ವಾಂಗೀಣ ಅಭಿವೃದ್ಧಿ ಆಗಬೇಕು ಅನ್ನುವಂಥ ಚಿಂತನೆಯೊಂದಿಗೆ ಈ ಗ್ರಾಮಾಭಿವೃದ್ಧಿ ಯೋಜನೆಯನ್ನ ಕಳೆದ 41 ವರ್ಷಗಳ ಹಿಂದೆ ಪೂಜ್ಯ ಹೆಗಡೆಯವರು ಪ್ರಾರಂಭ ಮಾಡಿದರು. ಆ ನಿಟ್ಟಿನಲ್ಲಿ ಆಡುಮುಟ್ಟದ ಸೊಪ್ಪಿಲ್ಲ, ಧರ್ಮಸ್ಥಳ ಸಂಸ್ಥೆ ಮಾಡದ ಕಾರ್ಯಗಳಿಲ್ಲ ಅನ್ನುವ ರೀತಿಯಲ್ಲಿ ಹಲವಾರು ಕಾರ್ಯಕ್ರಮಗಳ
ಮುಖಾಂತರ ಜನರಿಗೆ ಬೇಕಾದಂತಹ ಮಾಹಿತಿ, ಮಾರ್ಗದರ್ಶನ, ಪ್ರೇರಣೆ, ಪ್ರೋತ್ಸಾಹ, ಅದರೊಟ್ಟಿಗೆ ಕೆಲವೊಂದು ಅನುದಾನಗಳನ್ನು ಕೊಡುವುದರ ಮುಖಾಂತರ ಒಂದು ಕುಟುಂಬ ತನ್ನ ಕಾಲ ಮೇಲೆ ನಿಲ್ಲಬೇಕು, ತನ್ನ ವೈಯಕ್ತಿಕ ಅಭಿವೃದ್ಧಿಯನ್ನ ಸಾಧಿಸಬೇಕು ಅನ್ನುವಂಥ ಚಿಂತನೆಯೊಂದಿಗೆ ಗ್ರಾಮಾಭಿವೃದ್ಧಿ ಯೋಜನೆ ಈ ಒಂದು ಕೆಆರ್ಪೇಟೆ ತಾಲೂಕಿನ ಹಳ್ಳಿಗಳಲ್ಲೂ ಇವತ್ತು ವಿಸ್ತರಣೆಗೊಂಡಿದೆ. ಆ ನಿಟ್ಟಿನಲ್ಲಿ ಇವತ್ತು ಜನಜಾಗೃತಿ ವೇದಿಕೆ ಎನ್ನುವಂತ ಒಂದು ಸಂಸ್ಥೆಯನ್ನ ಪೂಜ್ಯ ಹೆಗಡೆಯವರು ಹುಟ್ಟುಹಾಕಿ ಇವತ್ತು ಮಹಾತ್ಮ ಗಾಂಧೀಜಿಯನ್ನು ಕನಸನ್ನ ಕಂಡಿದ್ರ ಮದ್ಯಮುಕ್ತ ರಾಷ್ಟ್ರ ಆಗಬೇಕು, ಸಮಾಜ ಮದ್ಯಮುಕ್ತ ನಿರ್ಮಾಣ ಆಗಬೇಕು ಅನ್ನುವಂತ ಇವರು ಕನಸನ್ನ ಕಂಡಿದ್ರ ಆ ಕನಸನ್ನ ನನಸು ಮಾಡುವಂತ ಧರ್ಮಸ್ಥಳದ ಧರ್ಮಾಧಿಕಾರಿಗಳಂತ ಡಾಕ್ಟರ್ ವೀರೇಂದ್ರ ಹೆಗಡೆಯವರು ಕಳೆದ 35 ವರ್ಷಗಳಿಂದ ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆ ಎನ್ನುವಂತ ಒಂದು ಸಂಘಟನೆಯನ್ನ ಪ್ರಾರಂಭ ಮಾಡಿ ಆ ಮುಖೇನವಾಗಿ ಸಮಾಜದ ದೊಡ್ಡ ಪಿಡುಗು ಮದ್ಯಪಾನ, ಈ ಮದ್ಯಪಾನದಿಂದ ಬಹಳಷ್ಟು ಕುಟುಂಬಗಳು ಇವತ್ತು ಸರ್ವನಾಶ ಆಗ್ತಾ ಇರುವಂತದ್ದನ್ನ ನಾವು ಕಣ್ಣಾರೆ ಕಾಣ್ತಾ ಇದ್ದೇವೆ. ಅದಕ್ಕೋಸ್ಕರ ಅಂತಹ ಪಿಡುಗನ್ನ ಸಮಾಜದಿಂದ ದೂರ ಓಡಿಸಬೇಕು ಅನ್ನೋ ನಿಟ್ಟಿನಲ್ಲಿ ಧರ್ಮಸ್ಥಳದ ಧರ್ಮಾಧಿಕಾರಿಗಳು ಇಂತಹ ಮದ್ಯವರ್ಜನ ಶಿಬಿರಗಳನ್ನ ಮಾಡುವುದರ ಮುಖಾಂತರ ಸಾವಿರಾರು ಮದ್ಯ ವ್ಯಸನಿಗಳನ್ನ ಒಂದು ಕಡೆ ಸೇರಿಸಿ ಅವರಿಗೆ ಪರಿವರ್ತನೆಯನ್ನ ಮಾಡುವುದರ ಮುಖಾಂತರ ಅವರಿಗೆ ಬೇಕಾದಂತ ಧೈರ್ಯವನ್ನು ಕೊಡುವ ಕೆಲಸವನ್ನ ಶ್ರೀ ಕ್ಷೇತ್ರ ಧರ್ಮಸ್ಥಳ ಮಾಡ್ತಾ ಇದೆ. ಈಗಾಗಲೇ ಸುಮಾರು 1986 ಶಿಬಿರ ನಡೆದು ಇವತ್ತು 1887ನೇ ಶಿಬಿರ ನಡೀತಾ ಇದೆ. ಈಗಾಗಲೇ 1.5 ಲಕ್ಷಕ್ಕೂ ಮಿಕ್ಕಿದ ಶಿಬಿರಾರ್ಥಿಗಳನ್ನ, ಮದ್ಯ ವ್ಯಸನಿಗಳನ್ನ ಶಿಬಿರಕ್ಕೆ ಸೇರಿಸಿ ಅವರಿಗೆ ಸೂಕ್ತವಾದಂತ ಚಿಕಿತ್ಸೆಯನ್ನ, ವ್ಯವಸ್ಥೆಯನ್ನ ಮಾಡುವುದರ ಮುಖಾಂತರ ಸಮಾಜದ ಮುಖ್ಯ ವಾಹಿನಿಗೆ ಅವರನ್ನ ತರಬೇಕು ಅನ್ನುವಂತ ನಿಟ್ಟಿನಲ್ಲಿ ಈ ಸಂಸ್ಥೆ ಹಗಲಿರುಳು ವರ್ಷ ಇಡೀ ದುಡಿತಾ ಇದೆ. ಆದ್ದರಿಂದಾಗಿ ಇವತ್ತು ನಮ್ಮ ಮಾನವ ಜನ್ಮ ಅನ್ನುವಂಥದ್ದು ಏನಿದೆಯಾ, ಮಾನವ ಹುಟ್ಟು ಆಕಸ್ಮಿಕ ಸಾವು ನಿಶ್ಚಿತ ಅನ್ನುವಂಥದ್ದಿದೆ. ಆದರೆ ಮಾನವನಂತೆ ಬದುಕಬೇಕು ಅಂತಾದ್ರೆ ಅವನಲ್ಲಿರುವಂತಹ ದುಶ್ಚಟ ದುರಭ್ಯಾಸಗಳನ್ನ ದೂರ ಹೊರಡಿಸಬೇಕು. ಯಾರು ಕುಡುಕರ ಕೆಟ್ಟವರಲ್ಲ, ಇಲ್ಲಿ ಬಂದವರು ಯಾರೂ ಕೆಟ್ಟವರಲ್ಲ. ಆದರೆ ಎಲ್ಲೋ ಒಂದು ರೀತಿಯ ಪರಿಸರದಿಂದಾಗಿ ಅಥವಾ ಸಹವಾಸದ ಗೆಳೆಯರ ದೋಷದಿಂದಾಗಿ ಎಲ್ಲವನ್ನು ಕುಡಿತಕ್ಕೆ ದಾಸರಾಗಿದ್ದೀರಿ. ಖಂಡಿತ ಇವತ್ತೊಬ್ಬ ಮನೆಯಲ್ಲಿ ಕುಡುಕ ಇದ್ದಾರಂತಾದ್ರೆ ಅವರ ಮನೆ ಮಂದಿ ಮಾತ್ರ ಅಲ್ಲ, ಊರೆಲ್ಲ ಅವರಿಗೆ ಗೌರವ ಸಿಗಲ್ಲ. ಅದರಿಂದಾಗಿ ಆ ಗೌರವ ಸಿಗುವಂತ ಕೆಲಸವನ್ನ ಇವತ್ತು ನಿಮ್ಮನ್ನ ಒಂದು ಕಡೆ ಸೇರಿಸಿ ನಿಮಗೆ ಸೂಕ್ತವಾದ ಚಿಕಿತ್ಸೆಯನ್ನ ಕೊಡುವ ಮುಖಾಂತರ ನಿಮ್ಮನ್ನ ಪರಿವರ್ತನೆ ಮಾಡಲಿಕ್ಕೋಸ್ಕರ ಈ ಸಂಸ್ಥೆ ಒಂದು ಕೆಲಸ ಮಾಡ್ತಾ ಇದೆ. ದಯವಿಟ್ಟು 10 ನಿಮಿಷ ಮಾತಾಡಬೇಕು. ಮತ್ತೆ ಗ್ರಾಮೀಣ ಜನರ ಅಭಿವೃದ್ಧಿಗೆ ಪೂರಕವಾದಂಥ ಪ್ರತಿಯೊಬ್ಬ ಈ ಮದ್ಯ ವ್ಯಸನಿಗಳಾದಂಥ ಕುಟುಂಬದ ಶ್ರೇಯಸ್ಸಿಗೆ ಈ ಒಂದು ಕಾರ್ಯಕ್ರಮ ಬಹಳ ಪ್ರಮುಖವಾದಂಥದ್ದು. ಬಹುಶಃ ಏನು ಈ ಸಮಾಜದಲ್ಲಿ ಬಹಳಷ್ಟು ಬದಲಾವಣೆಯನ್ನು ಏನಾದರೂ ತರಬೇಕಾದ್ರೆ ಬಹುಶಃ ಏನು ಈ ಮದ್ಯ ವ್ಯಸನಕ್ಕೆ ನಾವು ಅಡಿಕ್ಟ್ ಆಗಿದ್ದೀವಿ ಅವರನ್ನ ಪರಿವರ್ತನೆ ಮಾಡ್ತಕ್ಕಂಥದ್ದು ಬಹಳ ಅಗತ್ಯ. ಈ ದಿಕ್ಕಿನಲ್ಲಿ ನಮ್ಮ ಧರ್ಮಸ್ಥಳದ ಸಂಘ ಬಹಳಷ್ಟು ಶ್ರಮವನ್ನು ವಹಿಸ್ತಾ ಇದೆ. ಇದರಲ್ಲಿ ನಮ್ಮ ಸಾಮಾಜಿಕ ಗಣ್ಯರು, ಜನಪ್ರತಿನಿಧಿಗಳು ಬಹಳಷ್ಟು ಹೆಚ್ಚು ಭಾಗಿಯಾಗಿದ್ದಾರೆ. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಕೆ ನೀಲಕಂಠ, ಕೆಆರ್ಪೇಟೆ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಕುಶಾಲನಗರ ಪಟ್ಟಣದ ಐತಿಹಾಸಿಕ ಪ್ರಸಿದ್ಧ ಶ್ರೀ ಮಹಾಗಣಪತಿ ದೇವಾಲಯದ ಬ್ರಹ್ಮ ರಥೋತ್ಸವ ಶ್ರದ್ಧಾ ಭಕ್ತಿಯಿಂದ ನಡೆಯಿತು. ಕೆಆರ್ಪೇಟೆ ತಾಲೂಕಿನ ಬೂಕನಕೆರೆ ಗ್ರಾಮದ ಸಮುದಾಯ ಭವನದಲ್ಲಿ ಮದ್ಯವರ್ಜನ ಶಿಬಿರ ನಡೆಯಿತು. ಕುಶಾಲನಗರ ಪಟ್ಟಣದ ಗಣಪತಿ ಜಾತ್ರಾ ಮಹೋತ್ಸವದ ವಸ್ತು ಪ್ರದರ್ಶನದ ಉದ್ಘಾಟನೆಯನ್ನು ಶಾಸಕರಾದ ಡಾಕ್ಟರ್ ಮಂತರಗೌಡ ನೆರವೇರಿಸಿದರು. ಇಲ್ಲಿಗೆ ನ್ಯೂಸ್ ಸಂಗಮ ಮುಕ್ತಾಯವಾಯಿತು. ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ ನೋಡ್ತಾ ಇರಿ ಸಂಗಮ ಟಿವಿ. ವಂದನೆಗಳೊಂದಿಗೆ ಸುಪ್ರೀತಾ ಎಲ್ಎನ್.